ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅಪರೋಕ್ಷಾನುಭೂತಿಯ 5ನೇ ದಿನ. ಈಗ ನಾವು ಸಾಧನ ಚತುಷ್ಟಯಗಳಲ್ಲಿ ಷಟ್ ಸಂಪತ್ತಿಯನ್ನ ನಾವು ವಿಚಾರ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ಕ್ಷಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ವಿಜಯಲಕ್ಷ್ಮಿ ಅವರು ಹೇಳ್ತೀರಾ, ಕ್ಷಮ ಅಂದ್ರೆ ಏನು ಅಂತ ವಿವರಣೆನ? ಕ್ಷಮ ಅಂದ್ರ ಮನಸ್ಸಿನ ಮೇಲೆ ಒಂದು ಹಿಡಿತಮ್ಮ. ಈಗ ನಮ್ಮಲ್ಲಿ ಹೆಚ್ಚು ಹೆಚ್ಚು ಹೊರಗಿನ ಈ ಪ್ರಪಂಚದ ಆಸೆಗಳ ಮೇಲೆ, ವಸ್ತುಗಳ ಮೇಲೆ ಆಸೆ ಬರೋದು ಸಹಜವಾಗಿ ಇರ್ತೈತಿ. ಅದೇ ರೀತಿ ನಾವು ಅದು ಬೇಕು ಇದು ಬೇಕು ಅಂತ ವಿಚಾರ ಮಾಡ್ತೀವಿ. ಆಮೇಲೆ ನಮ್ಮ ಅಕ್ಕಪಕ್ಕದಲ್ಲಿ ಅವ್ರು ಅದು ತಗೊಂಡ್ರು, ಕಾರ್ ತಗೊಂಡ್ರು, ಇಂಥವೆಲ್ಲ ಹಲವಾರು ಬೇಡಾಗಿರೋಂಥ ವಿಚಾರಗಳನ್ನ ಅವನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದನ್ನಂತ ವಿಚಾರಗಳನ್ನ ನಾವು ಮಾಡಬಾರ್ದು ಅಂತ ಹೇಳಿ ನಮ್ಮ ಮನಸ್ಸನ್ನ ನಾವೊಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಇಂದ್ರಿಯಗಳನ್ನ ಮತ್ತೆ ನಿಗ್ರಹ ಮಾಡೋದು, ಹೀಗೆ ಎಲ್ಲ ಒಂದೊಂದು ಇದ್ರಲ್ಲಿ ನಮ್ಮ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಾಗ ಅದು ಅಲ್ಲಿ ಶಮ ಅಂತ ಹೇಳ್ಬೋದಮ್ಮ. ಇನ್ನೊಂದು ಇದಕ್ಕೆ ಉದಾಹರಣೆ ಅಂದ್ರೆ, ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಬರೀತಿರ್ತಾನೆ, ಅವನು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ. ಆ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಅವನು ರ್ಯಾಂಕ್ ಬರ್ಬೇಕಂದ್ರೆ ಅವನು ಒಂದು ಓದೋದು ಸ್ಟಡಿ ಮಾಡೋದು ಒಂದು ತಪಸ್ಸಿನ ಹಾಗಿರ್ಬೇಕು. ಆ ತಪಸ್ಸಿನ ಹಾಗಿದ್ದಾಗ ಯಾರೋ ಬಂದು ಅವನಿಗೆ ಇಲ್ಲ ಬಾ ಒಂದು ಪಿಕ್ಚರ್ ಬಂದೈತಿ ಹೋಗೋಣ ಅಂತಂದ್ರೆ ಅವನು ಅಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ಅವನೊಂದು ತನ್ನ ಒಂದು ಸ್ಟಡಿ ಮಾಡೋದೇ ಒಂದು ತಪಸ್ಸಾಗಿ ಮಾಡ್ಕೊಂಡಿರ್ತಾನ. ಹೀಗಾಗಿ ಅವನ ಸಾಧನೆಯಲ್ಲಿ ಮುಂದುವರೆದು ಅವನು ತನ್ನ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೋತಾನ ಅದನ್ನ ಶಮ ಅಂತಾನು ಹೇಳ್ಬೋದಮ್ಮ. ಸರಿನಮ್ಮ? ಸರಿಯಾಗಿ ಹೇಳಿದ್ದೀರಾ. ಶಮ ಅಂತಂದ್ರೆ ಇವ್ರು ಲಕ್ಷ್ಮೀಜಿಯವ್ರು ಏನ್ ಹೇಳ್ತಾರೆ ಕೇಳೋಣ. ಹಾ ಅಮ್ಮ, ಈ ವಿಜಯಲಕ್ಷ್ಮಿ ಅಮ್ಮ ಹೇಳಿದ್ರಲ್ಲ, ಸೇಮ್ ಅದೇ ತರ ಐತಮ್ಮ. ಮನಸ್ಸಿನ ಮೇಲೆ ಹಿಡಿತಾ ಇಟ್ಕೊಳ್ಳೋದ್ರಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಕ್ಲಾಸಿಗೆ ಬರ್ಬೇಕಾಗಿರ್ತೈತ್ರಿ, ಇಲ್ಲ ಯಾರೋ ಇಲ್ಲ ಇವತ್ ಪಿಕ್ಚರ್ಗೆ ಹೋಗೋಣ ಬಾ ಅಂತ ಹೇಳಿ ಕರ್ದಾಗ, ಇಲ್ಲ ನನಗೆ ಯಾವ್ದು ಇಂಪಾರ್ಟೆಂಟ್ ಐತಿ, ಆತ್ಮ ಜ್ಞಾನ ಅನ್ನೋದ್ ಮುಖ್ಯನೋ ಅಥವಾ ಇವತ್ತಿಂದ ಈ ಇಂದ್ರಿಯಗಳಿಗೆ ಸುಖ ಕೊಡುವಂತ ಪಿಕ್ಚರ್ ಮುಖ್ಯನೋ ಅನ್ನೋದನ್ನ ನಾನ್ ಯಾವಾಗ ನನ್ನೊಳಗ್ ನಾನ್ ಅರ್ತ್ಕೊಂಡು ಇದನ್ ಯಾದಕ್ ಸಮಯ ಕೊಡ್ಬೇಕಂತಂದ್ ಹೇಳಿ ನಿರ್ಧಾರ ತಗೊಂತೇನೆ, ಅದಕ್ ಕ್ಷಮ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಖರೇರಿ ಅದ ಪುನಃ ಆಸೆಗಳು ಮೂಡ್ತಾನೆ ಇರ್ತಾವ್ರಿ. ಏನು ಸಣ್ಣವ್ರಿದ್ದಾಗ ಹೆಂಗ ಒಂದ್ ಆಟಿಕೆ ಸಾಮಾನದ ಆಸೆ, ದೊಡ್ಡವ್ರಾಗ ಆಗ್ತಾ ಮತ್ತ ಮಕ್ಳು ಮದಿವಿ ಅದಾದ್ಮೇಲೆ ಮನಿ ಆದ್ಮೇಲೆ ಹಂಗ ಬೆಳ್ಕೊಂತನ ಹೋಗ್ತೈತ್ರಿ. ಆಸೆ ಅನ್ನೋದಕ್ ಕೊನೆ ಇರಂಗಿಲ್ರಿ. ನಮ್ಗ್ ಯಾವ್ದು ಇಂಪಾರ್ಟೆಂಟ್ ಐತಿ, ಈ ಪ್ರಪಂಚದೊಳಗ ಪ್ರಪಂಚ ಪ್ರಪಂಚ ಬೇರೆ ನಾನ್ ಬೇರೆ ಅಂತಂದ್ ಹೇಳಿ ಅಂದಾಗ, ಇವಾಗ ನನಗ್ ಯಾವ್ದು ಇಂಪಾರ್ಟೆಂಟ್ ಐತಿ, ನನ್ನೊಳಗ್ ಪ್ರಪಂಚ ಐತೆ, ಪ್ರಪಂಚದೊಳಗ್ ನಾನ್ ಅದನ್ನ ತಿಳ್ಕೊಬೇಕ್ ಅನ್ನೋದು ನನಗ್ ಬಂದಾಗ್ಲೇನ ನಾನ್ ಕ್ಷಮಾಕ ಹೋಗ್ತೇನಿ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಪರವಾಗಿಲ್ಲ ಅಮ್ಮ, ಇವತ್ತೊಂದ್ ಸ್ವಲ್ಪ ಸ್ಟಡಿ ಮಾಡೇನ್ರಿ. ಮನಸ್ಸಿನ ನಿಯಂತ್ರಣ ಇರ್ಬೇಕು ಅನ್ನೋದನ್ನ, ಕ್ಷಮದೊಳಗ ಇರೋದ ಮನಸ್ಸಿನ ನಿಯಂತ್ರಣ ರೀ. ನಾವ್ ಮನಸ್ಸಿನ ಎಷ್ಟ ನಮ್ಮ ಹಿಡಿತದೊಳಗ ಇಟ್ಕೊಂತೇವೆ, ಪಂಚೇಂದ್ರಿಯಗಳನ್ನ ಎಷ್ಟ ನಮ್ಮ ದಮ ಅಂದ್ರ ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಂತಂದ್ ಹೇಳಿ ಐತಿ ಅಮ್ಮ. ಕ್ಷಮಾದಮ ಎರಡೂನು ಬಹಳ ಇಂಪಾರ್ಟೆಂಟ್ ಐತ್ರಿ. ನಾವ್ ಈ ಆಧ್ಯಾತ್ಮ ಜ್ಞಾನದೊಳಗ್ ಬರ್ಬೇಕಂತಂದ್ ಹೇಳಿದ್ರ ಅಂತೇಳಿ ಹಂಗ ಅನಸ್ತಮ್ಮ ನನಗ. ಇವತ್ತು ಸಾಧನೆ ಮಾಡ್ಬಿಟ್ಟಿದ್ದೀರಾ. ಇವತ್ತು ಮಧ್ಯಾಹ್ನದಾಗಿಂದ ಎಷ್ಟೊಂದ್ 2 hours ಕುತ್ಕೊಂಡು ಕೇಳೇನಿ ಅಮ್ಮ ಹಳೆದೆಲ್ಲ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಅಮ್ಮ. ನೀವಿಬ್ರು ಹೇಳಿದ್ದು ಕರೆಕ್ಟ್. ಅದ್ರ ಜೊತೆಗೆ ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ತೀನಿ. ಇವಾಗ ಹೇಳಿದ್ರಿ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕು ಅಂತ. ಯಾತಕ್ಕೆ ಅಂದ್ರೆ ಮನಸ್ಸಿನಲ್ಲಿ ಏನಿರುತ್ತೆ, ವಾಸನೆಗಳಿರುತ್ತೆ, ಅವು ಸೆಳ್ಕೊಂಡು ಹೋಗುತ್ತೆ. ಪಿಕ್ಚರ್ಗೆ ಹೋಗೋಣ ಅಂತ ನೀವು ಹೇಳಿದ್ರಿ ಅಲ್ಲ, ಆತರ ಮನಸ್ಸಿನಲ್ಲಿ ವಾಸನೆಗಳು ಅನ್ನೋದು ಇರೋದ್ರಿಂದ ಅದು ಸೆಳ್ಕೊಂಡು ಹೋಗುತ್ತೆ. ಆ ವಾಸನೆಗಳನ್ನ ನಾವು ಇಲ್ಲದಂತೆ ಮಾಡಬೇಕು. ಆ ವಾಸನೆಗಳನ್ನ ನಿಯಂತ್ರಣ ಮಾಡಿದಾಗ ಅದು ಶಮ ಅನ್ನಿಸ್ಕೊಳ್ಳುತ್ತೆ. ಅದು ಒಂದು ವಾಸನಾಕ್ಷಯ ಆಗ್ಬೇಕು. ವಾಸನಾಕ್ಷಯ ಆದಾಗ ಮನಸ್ಸು ಶುದ್ಧಿ ಆಗತ್ತೆ. ಮೊದಲು ಲಯ ಮಾಡ್ಕೊಳ್ತಾ ಇರ್ಬೇಕು, ಆಮೇಲೆ ಕ್ಷಯ ಆಗತ್ತೆ.
ಆಮೇಲೆ ದಮ ಅನ್ನೋದನ್ನ ತಿಳ್ಕೊಳ್ಳೋಣ. ದಮ ಅಂದ್ರೆ ಏನು ಲಕ್ಷ್ಮೀಜಿ? ಮುಂದುವರಿಸಿ ಹಾಗೇನೆ. ಹಾ ದಮ ಅಂತಂದ್ ಹೇಳಿದ್ರ ಇಂದ್ರಿಯಗಳನ್ನ ನಿಯಂತ್ರಣದೊಳಗ್ ಇಟ್ಕೊಳ್ಳೋದ್ರಿ. ಈಗ ಅಮ್ಮ ಆಗಲ್ ಹೇಳಿದ್ರಿ, ವಿಜಯಲಕ್ಷ್ಮಿ ಅವ್ರ ಹೇಳಿದ್ರಿ, ಈ ಯಾರು ಒಂದ್ ಹುಡುಗನ್ಗ ತಗೋಬೇಕು? ಈಗ IIT ಎಕ್ಸಾಮ್ ಬರಿಬೇಕಂತಂದ್ ಹೇಳಿದಾಗ ಯಾವ್ದ್ ಇಂಪಾರ್ಟೆಂಟ್ ಐತ್ರಿ? ತನ್ ಪಂಚೇಂದ್ರಿಯಗಳನ್ನ ಕಂಟ್ರೋಲ್ನೊಳಗ್ ಇಟ್ಕೊಂಡು ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಪರ್ಶ ಇವನ್ನೆಲ್ಲಾ ಕಂಟ್ರೋಲ್ನೊಳಗ್ ಇಟ್ಕೊಂಡಾಗ ಅಷ್ಟನ ಅವ್ನ IIT ಎಕ್ಸಾಮ್ ಬರ್ಯಾಕ್ ಸಾಧ್ಯ ಐತ್ರಿ. ಇಲ್ಲ ಯಾರೋ ಆಟ ಆಡಕ್ ಕರೆದ್ರು ಹೋದೆ, ಇಲ್ಲ ಯಾರೋ ಎಲ್ಲೋ ಹೊರಗಡೆ ಏನೋ ನೋಡಕ್ ಅಂತ ಹೇಳಿ ಕರೆದ್ರು ಹೋದೆ ಅಂತಂದ್ ಹೇಳಿದ್ರ ಅದ್ ಮನಸ್ಸು ಚಂಚಲ ಆದಾದಂಗ ಓದೋದ್ರ ಕಡೆಗ್ ಲಕ್ಷ್ಯ ಬರಂಗಿಲ್ಲ ರೀ. ಅದಕ್ಕನ ಈ ಪಂಚೇಂದ್ರಿಯಗಳನ್ನ ನಿಯಂತ್ರಣದೊಳಗ್ ಇಟ್ಕೊಂಡ್ರನ ನಮಗ ಆಧ್ಯಾತ್ಮದ ಲೈನ್ ಒಳಗ್ ಬರಾಕ್ ಸಾಧ್ಯ ಐತಿ ಅಂತಂದ್ ಹೇಳಿ ಗುರುಜಿ ಹೇಳ್ಯಾರ ಅಂತ ಹೇಳಿ ಹಂಗ ಅನಸ್ತವಮ್ಮ. ಈ ಕ್ಷಮಾದಮ ಅನ್ನೋವು ನಾವ್ ಎಷ್ಟ್ ನಿಯಂತ್ರಣದೊಳಗ್ ಇಟ್ಕೊಂತೇವೆ ಅಷ್ಟ ನಮ್ಮೊಳಗ್ ನಾವ್ ಹೋಗಾಕ್ ಸಾಧ್ಯ ಐತ್ರಿ. ಈ ದೇಹ, ಮನಸ್ಸು, ಬುದ್ಧಿ, ನಾನು ಅಂತಂದ್ ಹೇಳಿ ಫಾರ್ ಎಕ್ಸಾಂಪಲ್ ಈಗ ನಾವ್ ಎಷ್ಟೋ ಜನನ್ ಹೊರಗಡೆ ನೋಡ್ತೇವ್ರಿ. ನಾವ್ ಈ ಲೈನ್ ಒಳಗ್ ಇರೋದ್ರಿಂದ ನಮಗ್ ಇದ್ರ ಅರಿವ್ ಐತಿ ಅಮ್ಮ. ಮೊದ್ಲು ನಾವೂನು ಹಂಗ ಇದ್ವಿರಿ, ಬ್ಯಾರೆದವ್ರ ಯಾಕ, ಮೊದಲ್ ನಾವೂನು ಹಂಗ ಇದ್ವಿರಿ. ಈಗೀಗ್ ಇಲ್ಲಿಗ್ ಬಂದಾಗ ಗೊತ್ತಾಗ ಕುಂತೈತಿ ಯಾವ್ದ್ ಇಂಪಾರ್ಟೆಂಟ್ ಐತಿ ಅಂತಂದ್ ಹೇಳಿ. ಅದೇ ತರ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ನಾನಲ್ಲ ಅಂತಂದ್ ಹೇಳಿ ನಾನ್ ಅರಿಬೇಕ ಅಂತಂದ್ ಹೇಳಿದ್ರ ಮೊದಲ್ ಕ್ಷಮಾ ಬರ್ಬೇಕ್ರಿ. ಅದಾದ್ಮೇಲೆ ದಮ ಬರ್ಬೇಕು. ಅದ್ ಬಂದ್ರನ ನಮಗ ಆಧ್ಯಾತ್ಮದ ಲೈನ್ ಒಳಗ್ ಹೋಗಾಕ ಸಾಧ್ಯ ಐತಿ. ನಾನೊಂದು ಚೈತನ್ಯ ಆತ್ಮ ಅಂತಂದ್ ಹೇಳಿ ತಿಳ್ಕೊಳಕ್ ಸಾಧ್ಯ ಐತಿ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ವಿಜಯಲಕ್ಷ್ಮಿ ಅವ್ರ ಏನ್ ಹೇಳ್ತಾರ ಕೇಳೋಣ. ವಿಜಯಲಕ್ಷ್ಮಿ ಅವ್ರ. ವಿಜಯಲಕ್ಷ್ಮಿ ಅವ್ರು ಇದ್ದೀರಾ? ಹಾ ಮ್ಯೂಟ್ ನಲ್ಲಿ ಇದ್ದೆ. ಲಕ್ಷ್ಮಿ ಅಮ್ಮ ಹೇಳಿದ್ದೆಲ್ಲ ಚೆನ್ನಾಗೈತಲ್ಲಮ್ಮ. ಇನ್ ನಾನೇನ್ ಹೇಳಂತದ್ದು ಏನೂ ಇಲ್ಲ ಇದ್ರಲ್ಲಿ. ಅದೇ ಇಂದ್ರಿಯ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗ್ಬೇಕಲ್ಲ. ಶ್ರಮದಲ್ಲಿ ಏನ್ ಬರುತ್ತೆ ಎಲ್ಲ, ಏನ್ ನಾವು ಆಸೆ ಪಟ್ಟಿರ್ತೇವಿ, ನಮ್ಮ ಮನಸ್ಸುಗಳನ್ನ ಪಂಚೇಂದ್ರಗಳನ್ನ ಹೇಗ್ ನಾವು ನಿಗ್ರಹದಲ್ಲಿ ಇಟ್ಕೋಬೇಕಂತ ಅಲ್ಲಿ ನೋಡಿದ್ದೆಲ್ಲ ಅದನ್ನೇ ಇದ್ರಲ್ಲಿ ದಮದಲ್ಲಿಯೂ ಬರ್ತೈತಿ. ಏನೇ ನಮ್ಗೊಂದು ಆಸೆ ಬಂದ್ರು ಸಹಿತ ಅದನ್ನ ನಾನು ಆತ್ಮಸ್ವರೂಪಿ ಅಂತ ಹೇಳಿ ತಿಳ್ಕೊಂಡು ಅಂತ ಆಸೆಗಳನ್ನ ನಿಗ್ರಹ ಮಾಡ್ಕೋಬೇಕು. ಮತ್ತೆ ಈ ದೇಹ ನಾನಲ್ಲ, ಈ ಮನಸ್ಸು, ಬುದ್ಧಿ ನಾನಲ್ಲ ಅಂತ ಹೇಳಿ ಇದನ್ನ ಪುನಃ ಅದನ್ನ ನಾವು ಹೇಳ್ಕೊತಾ ಇರ್ಬೇಕು. ಈಗ ನಿಧಿ ಧ್ಯಾಸ ಧ್ಯಾನ ಅಂತ ಹೇಗೆ ಹೇಳ್ಕೊತಮ್ಮ, ಅದು ಒಂದ್ ರೀತಿ ಜಪ ಆದಂಗ ಆದ್ರೂ ಸಹಿತ ಅದ್ ನಮ್ಮ ಮನಸ್ಸಿನ ಆಳದಲ್ಲಿ ಯಾವಾಗ ಹೋಗ್ತೈತಿ ಅವಾಗ ನಾವು ನಮ್ಮ ಆತ್ಮದ ಕಡೆ ಗಮನ ಹೋಗ್ತೈತಿ ಅಮ್ಮ. ನಾವು ಯಾರು ಅಂತ ಆತ್ಮ ಕಡೆ ಗಮನ ಹೋಗೋದೇ ಇದು ಒಂದು ಒಳಗಡೆ ನಮ್ಮ ಮನಸ್ಸನ್ನ ಒಳಗೆ ತಗೊಳ್ಳೋದೇ ದಮ ಅಂತ ಹೇಳ್ತೇನಮ್ಮ. ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳು ಅಂದ್ರೆ ಪಂಚೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳನ್ನು ತೆಗೆದುಕೊಳ್ಬಹುದು. ಈ 5 ಇಂದ್ರಿಯಗಳು, ಪಂಚೇಂದ್ರಿಯಗಳು 5 ವಿಷಯಗಳನ್ನ ಗ್ರಹಿಸುತ್ತವೆ. ಅವುಗಳು ಬೇಕು. ಅವುಗಳ ಬಗ್ಗೆ ರಾಗ ಇರುತ್ತೆ ಅಥವಾ ದ್ವೇಷ ಇರುತ್ತೆ. ಇಂಥ ವಸ್ತು ನನಗೆ ಬೇಕು ಅಂತ ಒಂದಾದ್ರೆ, ಇನ್ನೊಂದು ವಸ್ತು ನನಗೆ ಬೇಡ, ಅದನ್ನ ಅವಾಗ ದೂರ ಇಡೋದಕ್ಕೆ ನೋಡ್ತೀನಿ. ರಾಗ ಇರುವಂಥದ್ದು ಬೇಕು ಅಂತ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಂದ್ರಿಯಗಳು ಇವಾಗ ಕಣ್ಣನ್ನು ತೆಗೆದುಕೊಂಡ್ರೆ ಏನಾದ್ರೂ ಒಂದು, ನೀವು ಕಾರ್ ಉದಾಹರಣೆಯನ್ನು ಕೊಟ್ರಿ ಅಲ್ವಾ, ಆ ಕಾರ್ ನೋಡಿದಾಗ ಅವಾಗ ಮನಸ್ಸಿನಲ್ಲಿ ವಾಸನೆ ಇರಬೇಕು, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅದು ಶಮ. ಅಲ್ಲೇ ನಾನು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾದ್ರೆ ಈ ಇಂದ್ರಿಯಗಳವರೆಗೂ ಬರೋದೇ ಇಲ್ಲ. ಆದ್ರೆ ಇಂದ್ರಿಯಗಳು ಈ ವಿಷಯ ವಸ್ತುಗಳನ್ನ ನೋಡಿದಾಗ ಅವುಗಳಿಗೆ ಮೇಲೆ ಅದಕ್ಕೆ ರಾಗ ಅಥವಾ ದ್ವೇಷ ಅನ್ನೋದು ಬಂದಾಗ, ಈ ರಾಗ ಇರೋದನ್ನ ಪಡ್ಕೊಳ್ಳೋದಕ್ಕೂ ಮತ್ತೆ ದ್ವೇಷ ಇರೋದನ್ನ ದೂರ ಇಡೋದಕ್ಕೂ ಪ್ರಯತ್ನ ಪಡುತ್ತವೆ. ಅದ್ರ ಹಿಂದೆ ಹೋದ್ರೆ ನಮಗೆ ರಾಗ ಇರೋದೇ ತಗೊಂಡ್ರೆ ಅದು ಎಷ್ಟು ದಿನ ಇರುತ್ತೆ, ಅದರ ಒಂದು ಗುಣ ಏನಿದೆ ಅದು ಎಲ್ಲ ಬದಲಾವಣೆ ಆಗುವಂತಹದ್ದು. ನನ್ನ ಒಂದು ಆಸೆ ಆಕಾಂಕ್ಷೆಗಳು ಸಹ ಬದಲಾವಣೆ ಆಗುವಂತಹದ್ದೇನೆ. ಇವಾಗ
ಚಾಕ್ಲೇಟ್ ತಿನ್ಬೇಕು ಅಥವಾ ಜಾಮೂನ್, ನೀವೆಲ್ಲ ದೊಡ್ಡವರು ಜಾಮೂನ್ ತಿನ್ಬೇಕು ಅಂತ ಬಿಟ್ಟು ಆಸೆ ಆಗತ್ತೆ ಅಂತ ಇಟ್ಕೊಳ್ಳಿ. 1 ತಿಂತೀರಾ, 2 ತಿಂತೀರಾ, 3, 4, 10 ತಿನ್ನಕ್ಕಾಗತ್ತಾ? 20 ತಿನ್ನಕ್ಕಾಗತ್ತಾ? ಇಲ್ಲ ಅಲ್ವಾ? ಅದು ಹಾಗೆ ಸಂತೋಷ ಅನ್ನೋದು ಹೊರಗಡೆ ವಸ್ತುವಿನಿಂದ ಸಿಗಲ್ಲ. ನಾವು ಅನ್ಕೊಳ್ತೀವಿ ಅದನ್ನ ತೆಗೆದುಕೊಂಡ ತಕ್ಷಣ, ಅದನ್ನ ಪಡೆದುಕೊಂಡ ತಕ್ಷಣ ಸಂತೋಷ ಅನ್ನೋದು ಸಿಗುತ್ತೆ ಅಂತ ಬಿಟ್ಟು. ತಾತ್ಕಾಲಿಕವಾಗಿ ಸಿಗುತ್ತೆ, ಆದ್ರೆ ಯಾತಕ್ಕೆ ಸಿಗುತ್ತೆ ಅಂದ್ರೆ ಮನಸ್ಸು ಸುಮ್ಮನೆ ಆಗುತ್ತೆ. ಅವಾಗ ಅದು ಬಂದ ತಕ್ಷಣ ರಾಗ ಇರುವಂತಹ ವಸ್ತುವನ್ನ ನಾನು ಪಡ್ಕೊಂಡ ತಕ್ಷಣ ಮನಸ್ಸು ಸುಮ್ಮನೆ ಆದಾಗ ನನ್ನ ಒಂದು ಆತ್ಮದ ಸ್ವರೂಪ ಏನು, ಸಚ್ಚಿದಾನಂದ ಸ್ವರೂಪ ಅಲ್ವಾ? ಆ ಆನಂದ ಅನ್ನೋದು ಅಲ್ಲಿ ಪ್ರತಿಫಲನವಾಗ್ಬಿಟ್ಟು ಈ ಸಂತೋಷದ ರೂಪದಲ್ಲಿ ಹೊರಹೊಮ್ಮತ್ತೆ. ಅದು ಶಾಶ್ವತವಾಗಿ ಇರುವಂತಹದ್ದಲ್ಲ. ಇನ್ ಸ್ವಲ್ಪ ಹೊತ್ತಾಯ್ತು, ಇನ್ ಬದಲಾವಣೆ. ಅಥವಾ ಇವಾಗ ಒಂದು ಕಾರ್ ತಗೊಂಡ್ವಿ, ಅದು ಸ್ವಲ್ಪ ದಿನ ಆಯ್ತು, ಹಳೇದಾಯ್ತು, ಆಮೇಲೆ ಇನ್ನೂ ಚೆನ್ನಾಗಿರೋದು ಬೇಕು, ಅಥವಾ ಇನ್ನು ಪಕ್ಕದ ಮನೆಯವರು ಬೇರೆ ಚೆನ್ನಾಗಿರೋದು ತಗೊಂಡ್ರು ನಾನು ತಗೊಳ್ಬೇಕು. ಅದಕ್ಕೆ ಕೊನೆನೇ ಇಲ್ಲ. ಸರಿ, ಅವ್ರ ಬಂಗ್ಲೆ ತಗೊಂಡ್ರು ನಾನು ತಗೊಳ್ಬೇಕು. ಹೀಗೆ ಆಸೆಗೆ ಮಿತಿ ಇಲ್ಲ. ಆದ್ರೆ ಎಲ್ಲವೂ ಸಾಧ್ಯ ಆಗುತ್ತಾ? ಅಥವಾ ಅದು ಹಾಳಾಗಲ್ವಾ? ಹಾಗನ್ಬಿಟ್ಟು ತಗೊಳ್ಬಾರ್ದು ಅಂತಲ್ಲ, ಅದಕ್ಕೆ ಅಂಟ್ಕೊಳ್ಬಾರ್ದು ಅಷ್ಟೆ. ಅಸಂಗನಾಗಿ ಇರಬೇಕು. ಅಥವಾ ದುಡಿಬಾರ್ದು ಅನ್ನೋದು ಇಲ್ಲ. ದುಡಿ ಅಂತಲೇನೆ ಶ್ರೀಕೃಷ್ಣ ಹೇಳೋದು, ಎಲ್ಲ ವೇದಗಳಲ್ಲಿ ಹೇಳೋದು ಅದಕ್ಕೋಸ್ಕರನೇ ಉಪಾಸನೆ ಮಾಡೋದು, ಎಲ್ಲ ಮಾಡೋದು. ಚೆನ್ನಾಗಿರು, ನೀನು ಸೋಂಬೇರಿಯಾಗಿರು ಅಂತ ಹೇಳಲ್ಲ. ಆದರೆ ಅವುಗಳ ಹೊರ ಪ್ರಪಂಚದಲ್ಲಿರುವಂತಹ ವಸ್ತುಗಳ ಇತಿಮಿತಿಯನ್ನ ನೀನು ತಿಳಿದುಕೊಂಡು ಅವುಗಳ ಜೊತೆ ವ್ಯವಹಾರ ಮಾಡೋ. ಆವಾಗ ನಿನ್ನ ಮನಸ್ಸು ಕೆಡಲ್ಲ, ನೀನು ಶಾಂತ ಸ್ವರೂಪನಾಗಿರ್ತೀಯ. ಅದಕ್ಕೋಸ್ಕರ ಶಮಾದಮ ಅನ್ನೋದು ಬೇಕು. ನಿನ್ನನ್ನು ಅರಿತ್ಕೊಳ್ಬೇಕು ಅಂತಂದ್ರೆ ಆ ಒಂದು 2 ಕ್ವಾಲಿಫಿಕೇಶನ್ ತುಂಬಾ ಅಗತ್ಯ. ಈ ಷಟ್ ಸಂಪತ್ತಿಯನ್ನ ದೈವಿ ಸಂಪತ್ತು ಅಂತಂದ್ಬಿಟ್ಟು ಕರೀತಾರೆ. ದಮ ಅನ್ನೋದು ಇಂದ್ರಿಯ ನಿಗ್ರಹ ಆದ್ರೆ, ಶಮ ಅನ್ನೋದು ಮನಸ್ಸಿನ ನಿಗ್ರಹ. ಇದು ಹೊರ ಪ್ರಪಂಚದಿಂದ ಬರುವಂತ ಇವುಗಳನ್ನ, ವಿಷಯಗಳನ್ನ ತೆಗೆದುಕೊಂಡಾಗ ಅದಕ್ಕೆ ವೃತ್ತಿ ಅಂತ ಹೇಳ್ತೀವಿ. ಆ ವೃತ್ತಿಗಳನ್ನ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದನ್ನ ಕಲಿಬೇಕು. ಈ ಶಮದಲ್ಲಿ ವಾಸನೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ಕಡಿಮೆ ಮಾಡ್ಕೊಂಡು ಲಯ ಮಾಡ್ಕೊಂಡು ಕ್ಷಯ ಮಾಡ್ಕೊಳ್ಬೇಕು. ಹಾಗಿದ್ದ ಪಕ್ಷದಲ್ಲಿ ಮಾತ್ರವೇ ಈ ಆತ್ಮಜ್ಞಾನ ಅನ್ನೋದು ನಮ್ಗೆ ತಿಳಿಯುವಂತಹದ್ದು. ಇಲ್ಲ ಅಂತಂದ್ರೆ ತಿಳಿಯಲ್ಲ ಅಂತಂದ್ಬಿಟ್ಟು ಶಾಸ್ತ್ರಕಾರರು ಹೇಳ್ತಾರೆ, ಗುರುಗಳು ಮತ್ತೆ ಶಂಕರಾಚಾರ್ಯರು ಎಲ್ಲರೂ ಹೇಳ್ತಾ ಇರೋದು. ಹಾಗೆ ಈಗ ಮುಂದಿನದಕ್ಕೆ ಹೋಗೋಣ. ತಿತಿಕ್ಷೆ ಅಂದ್ರೆ ಏನು? ದಮ ಅನ್ನೋದು ಗೊತ್ತಾಯ್ತಲ್ವಾ ಲಕ್ಷ್ಮೀಜಿ? ಇಂದ್ರಿಯಗಳು. ಹಾ ಗೊತ್ತಾಯ್ತ್ರಿ. ಹ್ಞೂನ್ರಿ, ಇಂದ್ರಿಯಗಳ ನಿಯಂತ್ರಣದೊಳಗೆ ಇಟ್ಕೊಳ್ಳೋದ್ರಿ. ತಿತಿಕ್ಷೆ ಹೇಳ್ತೀರಾ? ಹಾಮ್ಮ ಹೇಳ್ತೇನ್ರಿ. ತಿತಿಕ್ಷಾ ಅಂತಂದ್ ಹೇಳಿದ್ರ, ಈಗ ನಮ್ ದೇಹಕ್ಕ ಇದು ದೇಹ ಅಂತಂದ ಐತಿ ಅಂತಂದ್ ಅಂದಾದ್ಮೇಲೆ ಕಾಯಿಲೆ ಬರೋದು ಇರದರಿ. ಗಾದಿ ಮಾತ ಐತಲ್ರಿ, ಮರಕ್ ಬರ್ದ ರೋಗ ಮನುಷ್ಯನಿಗ್ ಬರ್ದ ರೋಗ ಮರಕ್ ಬರ್ತೈತೆ ಅಂತಂದ್ ಹೇಳಿ, ಅದ ತರ ಇದು ದೇಹ ಅಂತಂದ್ ಇದ್ದಾಗ ಕಾಯಿಲೆ ಬರೋದು ಇರ್ತತ್ರಿ. ಅವಾಗ ನಮ್ ಮನಸ್ಸನ್ನ ನಾವು ಕಂಟ್ರೋಲ್ನೊಳಗ್ ಇಟ್ಕೊಳ್ಳೋದು ಅಂತಂದ್ ಹೇಳಿ ಅಮ್ಮ, ಈ ದೇಹಕ್ ಬಂದಾಗ ನಾವು ನನ್ ಮನಸ್ನೊಳಗಡೆ ನಾನು ಅಯ್ಯೋ ನನ್ ಕೈಯಿಗ್ ಪೆಟ್ಟಾಗ್ ಹೋಯ್ತು, ನಾಳೆ ಬೆಳಿಗ್ಗೆ ಏನ್ ಮಾಡ್ಲಿ, ಹಂಗ್ ಮಾಡ್ಲಿ, ಏನ್ ಮಾಡ್ಲಿ ಅಂತಂದ್ ಹೇಳಿ ಏನೋ ಒಂದ್ ಕೈಯಿಗಾದಾಗ ಇಡೀ ನಮ್ದು ಲೈಫ್ ಹೋತನೋ ಅನ್ನೋರ್ ಕತಿನೂ ಕೂರ್ತೇವಿ ಅಮ್ಮ. ಅಂತ ಟೈಮ್ನೊಳಗ ಇಲ್ಲ ಆಗಿರೋದ್ ಕೈಯಿಗೆ, ಆದ್ರ ನಾನ್ ಗಟ್ಟೆ ಅದನ್ನೆಲ್ಲ, ನನ್ನ ಆತ್ಮ ಚೈತನ್ಯ ಆಗಿ ಐತಲ್ಲ, ನಾನ್ ಏನಾದ್ರೂ ಮಾಡಕ್ ಸಾಧ್ಯ ಐತಲ್ಲ ಅಂತಂದ್ ಹೇಳಿ ನನಗ್ ಬಂದಿರೋ ತ್ರಾಸ್ನ ಅದಕ್ಕ ಒಳಗಡೆ ತಗೊಳ್ಳಾರ್ದ ಹೊರಗಡೆ ಆಗಿರೋದನ್ನ
ದೇಹಕ್ಕಾಗಿರೋದನ್ ದೇಹಕ್ಕೆ ಕಷ್ಟ ಆಗಿರೋದು ನನ್ ಒಳಗಡೆ ಚೈತನ್ಯ ಆಗಿ ಅದೇನಿ ಅಂತಂದ್ ಹೇಳಿ ಯಾವಾಗ್ ನನ್ನನ್ ನಾನು ಅರ್ತ್ಕೊಂತೇನೆ ಅದು ನನಗ ತಿತಿಕ್ಷಾ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಏನ ಬರ್ಲ್ರಿ ಅದು ದೇಹಕ್ ಬಂದಿರೋದನ್ನ ಮನಸ್ನೊಳಗ್ ತಗೊಳ್ಳಾರ್ದನ, ಮನಸ್ಸಿಗೆ ಯೋಚನೆ ಅನ್ನೋದನ್ನ ಕೊಡ್ಲಾರ್ದನ ಸಹಿಸ್ಕೊಂಡ್ ಹೋಗ್ತೇವಲ್ಲ, ಅದು ತಿತಿಕ್ಷಾ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ನೋವನ್ನ ಎದುರಿಸೋದ ತಿತಿಕ್ಷಾ ರೀ. ಬಂದಿರೋ ನೋವನ್ನ ಎದುರಿಸ್ಬೇಕಂತಂದ್ ಹೇಳಿ ಅಂತಾರಲ್ರಿ, ಅದು ತಿತಿಕ್ಷಾ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಧನ್ಯವಾದ. ವಿಜಯಲಕ್ಷ್ಮಿ ಅವರು. ತಿತಿಕ್ಷೆ ಅಂದ್ರೆ ಸಹನೆ, ತಾಳ್ಮೆ ಅಂತಾನು ಹೇಳ್ಬೋದಮ್ಮ. ಈಗ ಅದೇ ಈಗ ಲಕ್ಷ್ಮಿ ಅಮ್ಮ ಹೇಳಿದ್ರಲ್ಲ, ಈಗ ನಮ್ ಶರೀರದಲ್ಲಿ ಏನೇ ಆಗ್ಲಿ, ಈಗ ಶೀತ ಆಗ್ತೈತಿ, ನೆಗಡಿ ಅಂತೇವಿ ನಾವು. ಅದು ಆಯ್ತು ಅಂದ್ರೆ 1 ವಾರ ಸಫರ್ ಆಗ್ತೇವಿ. ಅಯ್ಯೋ ಎಷ್ಟೊಂದ್ ಇದನ್ನ ಹೇಗೆ 1 ವಾರ ಇದ್ರಲ್ಲಿ ನಾವು ಗುಳಿಗೆ ತಗೊಳ್ದಾಗ ಸಾಕಾಗ್ತೈತಿ. ಅವಾಗ ನಮ್ ಮನಸ್ಸು ಎಲ್ಲ ಮನಸ್ಸಿನ ಸ್ಥಿತಿನೇ ಬೇರೆ ಚೇಂಜ್ ಆಗಿಬಿಡ್ತೈತಿ. ಬರೀ ಅದ್ರ ನೆಗಡಿ ಜೊತೆನೆ. ಆಮೇಲೆ ಈಗ ಮೊನ್ನೆ ಕರೋನಾ ಬಂದ್ ಹೋತು. ಆ ಕರೋನಾ ಎಲ್ಲೆಲ್ಲೋ ಯಾರ್ಯಾರ್ದೋ ಮನೆಗ್ ಬಂದ್ ಹೋದ್ರು ಸಹಿತ, ಯಾರ್ಯಾರಿಗೂ ಬಂದ್ರು ಅದ್ರ ಸಲುವಾಗಿ ನಾವು ಇಲ್ಲೇ ಕುತ್ಕೊಂಡು ನಾವು ಇಲ್ಲೇ ಹೆದರ್ತಾ ಇದ್ವಿ. ಅದು ಎಲ್ಲ ಎಷ್ಟೊಂದು ನಮ್ಮ ಮನಸ್ಸಿಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತೈತಿ. ಅದೇ ರೀತಿ ನಮ್ಗಲ್ಲಿ ರೋಗ ರುಜಿನ ಏನೇ ಬರ್ಲಿ, ಅದು ನಮ್ಮ ಮನಸ್ಸನ್ನ ಡಿಸ್ಟರ್ಬ್ ಆಗದ ಹಾಗೆ ಅದನ್ನ ಸಹನೆಯಿಂದ ನಾವು ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಏನಿದೆ ಅಲ್ಲಮ್ಮ, ಅದನ್ನೇ ನಾವು ತಿತಿಕ್ಷೆ ಅಂತ ಹೇಳ್ಬೋದು. ಇಲ್ಲಿ ಈಗ ನಮ್ಗೆ ಏನೇ ದುಃಖ ಬಂದಿದೆ ಅಂದ್ರ ಅದರಿಂದ ನಾವು ಲಘು ಅಲ್ಲಿಂದ ಎಸ್ಕೇಪ್ ಆಗಕ್ ನೋಡ್ತೇವಮ್ಮ. ಇನ್ನೂರಿಂದ ಹೇಗ್ ನಾವು ಪಾರಾಗ್ಬೇಕು ಅಂತ ವಿಚಾರ ಮಾಡ್ತಿರ್ತೇವಿ. ಆದ್ರೆ ಅದನ್ನ ನಾವು ಎದುರಿಸೋ ಶಕ್ತಿನೂ ಬೇಕು ನಮಗೆ. ಆ ನೋವನ್ನು ಎದುರಿಸಿ ಅದನ್ನೊಂದು ತಾಳ್ಮೆಯಿಂದ ನಾವು ಇದ್ದಾಗ ಅಲ್ಲಿ ನಮ್ಗೆ ಚಂಚಲತೆಯನ್ನ ನಾವು ಕಳ್ಕೋತೇವಿ. ಈ ಮನಸ್ಸಿನ ಚಂಚಲತೆ ಹೋಗ್ತೈತಿ ಅಲ್ಲಿ. ಅವಾಗ ಏನಾಗ್ತೈತಿ, ಮನಸ್ಸು ಶುದ್ಧ ಆದಾಗ, ಧ್ಯಾನ ಮಾಡುವಾಗ ಮನಸ್ಸು ಧ್ಯಾನದ ಕಡೆಗೆ ಸಮಚಿತ್ತದಲ್ಲಿ ಹೋಗ್ತೇವೆ. ಆ ರೀತಿ ಅಲ್ಲೇ ನಮ್ಮ ಈ ಸಹನೆ ಅನ್ನೋದನ್ನ ಕಲ್ತ್ಕೊಂಡು ಇದರಿಂದ ನಾವೇನು ಅನುಭವಿಸ್ತೇವಲ್ಲಮ್ಮ, ಇದನ್ನೇ ನಾವು ತಿತಿಕ್ಷೆ ಅಂತ ಹೇಳ್ಬೋದು. ಅವ್ರು ಚೆನ್ನಾಗಿ ಹೇಳಿದ್ರು ಲಕ್ಷ್ಮಿ. ನೀವು ಚೆನ್ನಾಗೇ ಹೇಳಿದಿರ. ತಿತಿಕ್ಷೆ ಅಂದ್ರೆ ಈ ಶಾಕ್ ಬರ್ಬರ ಇದ್ದ ಹಾಗೆ. ಹಾ, ಎಷ್ಟು ನೋವು ಬರ್ಲಿ ಅದನ್ನ ತಡ್ಕೊಳ್ಳೋ ಶಕ್ತಿ ಬೇಕು. ಆ ಶಕ್ತಿ ಇತ್ತು ಅಂದ್ರೆ ನಮ್ಗೆ ತನ್ನಿಂದ ತಾನೇ ಸಹನೆ ಬರ್ತೈತಿ ಅಂತ ಹೇಳ್ಬೋದಮ್ಮ. ಈ ನಾವೆಲ್ಲ ಇಲ್ಲಿವರೆಗೂ ಅನುಭವಿಸಿರೋ ಏನೇ ನೋವಾಗ್ಲಿ, ಇಲ್ಲಿವರೆಗೂ ದೇಹದಲ್ಲಿ ಆಗಿರ್ತಕ್ಕಂತ ನೋವು ಅಥವಾ ಆಪರೇಷನ್ ಇಂಥವೆಲ್ಲ ಅನುಭವಿಸ್ಕೊಂಡ ಬಂದ್ಬಿಟ್ಟಿದ್ದೇವೆ ಈಗ ನಾವು. ಆ ತನ್ನಿಂದ ತಾನೇ ಈಗ ಆ ಸಹನೆ ಬಂದ್ಬಿಟ್ಟೈತಿ ನೋಡ್ರಿ ಅಮ್ಮ. ಭಗವದ್ಗೀತೆಯಲ್ಲೂ ನೀವು ಕೇಳಿದಿರಾ, 2nd ಚಾಪ್ಟರ್ ಅಲ್ಲಿ ಶ್ರೀಕೃಷ್ಣ ಹೇಳಿದ ತಿತಿಕ್ಷೆಯನ್ ಮೊದ್ಲು ನೀನು ಅಭ್ಯಾಸ ಮಾಡು ಅಂತಂದ್ಬಿಟ್ಟು. ಶೀತ ಉಷ್ಣ ಏನಾದ್ರೂ ತಡ್ಕೊಳ್ಬೇಕು. ಮನುಷ್ಯ ತಡ್ಕೊಳ್ದೆ ಇದ್ರೆ ಏನೊಂದ್ ಸಾಧನೆನೂ ಮಾಡಕ್ಕೆ ಸಾಧ್ಯ ಇಲ್ಲ. ತಡ್ಕೊಳ್ಳೋ ಅಂತದ್ದು ಏನು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತವೆ ಪ್ರಕೃತಿಯಲ್ಲಿ. ನಾವು ಅದನ್ನ ಇದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ನೋಡಿದ್ರೆ ಬೇಕಾದಷ್ಟು ವಿಕೋಪಗಳು ಆಗುತ್ತವೆ. ಅದನ್ನೆಲ್ಲ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳಕ್ಕಾಗುತ್ತಾ ಇಲ್ಲ. ಕಾಲ ಪರಿಸ್ಥಿತಿ ಹೇಗ್ ಬರುತ್ತೋ ಅದನ್ನೆಲ್ಲ ತಡ್ಕೊಳ್ಬೇಕು. ಗ್ಯಾಸ್ ಇಲ್ಲ, ಅದಕ್ಕೆ ಬೇರೆ ಏರ್ಪಾಟ್ ಮಾಡ್ಕೊಳ್ಬೇಕು. ಅದ್ರ ಹಿಂದೆನೆ ಹೋದ್ರೆ ಅವಾಗ ಊಟ ಇರಲ್ಲ, ನಮ್ಮನ್ನ ಸುಡುತ್ತೆ ಅಲ್ವಾ. ಹೇಗೆ ಪರಿಸ್ಥಿತಿ ಹೇಗ್ ಬರುತ್ತೋ ಆ ರೀತಿಯಲ್ಲಿ ನಾವು ತೆಗೆದುಕೊಂಡು ಸಮಾಧಾನವಾಗಿ ಕೊನೆಯಾಗಿ ಇರೋದನ್ನೇ ಕಲಿಬೇಕು. ಅದಕ್ಕೆ ಈ ತಿತಿಕ್ಷೆ ಅನ್ನೋದು. ಶೀತ ಉಷ್ಣ ಏನೇ ಬರ್ಲಿ, ಅಥವಾ ಲಾಭ ನಷ್ಟ, ಸುಖ ದುಃಖ ಯಾವ್ದಾದ್ರೂ ಸರಿ, ಅವು ಎರಡನ್ನೂ ಸಮಾನವಾಗಿ ತೆಗೆದುಕೊಳ್ಳುವಂತಹದ್ದೇ ತಿತಿಕ್ಷೆ. ಮತ್ತೆ ಉಪರತಿ ಅನ್ನೋದು 4ನೆಯ, ಅಂದ್ರೆ ಮೊದ್ಲೇ ಉಪರತಿನ ಹೇಳ್ತಾರೆ ಕೆಲವರು. ತಿತಿಕ್ಷೆ ಮತ್ತು ಉಪರತಿ ಅದು ಸ್ಥಾನ ಪಲ್ಲಟ ಆಗುತ್ತೆ, ಹೇಗಿದ್ರು ಪರವಾಗಿಲ್ಲ. ಇವೆಲ್ಲನೂ ಷಟ್ ಸಂಪತ್ತಿಗಳೇ. ಉಪರತಿಯನ್ನ ಹಾಗೆ ವಿವರಿಸಿ ವಿಜಯಲಕ್ಷ್ಮಿ ಅವರೇ. ಉಪರತಿ ಅಂದ್ರೆ ಮನಸ್ಸನ್ನ ನಮ್ಮ ಒಳ್ಳೆ ವಿಚಾರದ ಕಡೆ, ಜ್ಞಾನದ ಕಡೆ, ಈಗ ಈ ಆತ್ಮ ಜ್ಞಾನದ ಕಡೆ ಏನು ಹೋಗ್ತಾ ಇದ್ದಾವಲ್ಲಮ್ಮ, ಇದನ್ನೇ ಉಪರತಿ ಅಂತಾನು ಹೇಳ್ಬೋದು. ನಮ್ಮಲ್ಲಿ ಬರ್ತಕ್ಕಂತ ಒಳ್ಳೊಳ್ಳೆ ವಿಚಾರಗಳು ಅಂದ್ರೆ ಇಲ್ಲಿ ಸಾತ್ವಿಕ ಗುಣಗಳು ಹೆಚ್ಚಾಗಿರ್ತಾವ.
ಅವಾಗ ಸಾತ್ವಿಕ ಗುಣ ಹೆಚ್ಚಾಗಿದ್ದಾಗ ನಾವು ಇಲ್ಲಿ ಒಂದು ಆತ್ಮಜ್ಞಾನ ಪಡ್ಕೋಬೇಕು, ಈ ಅಧ್ಯಾತ್ಮದಲ್ಲಿ ನಾವು ಹೋಗ್ಬೇಕು, ಈ ಸತ್ಸಂಗದಲ್ಲಿ ಹೋಗ್ಬೇಕು ಅಂತ ಒಂದು ಒಳ್ಳೊಳ್ಳೆ ವಿಚಾರಗಳು ನಮ್ಮಲ್ಲಿ ಶುರು ಆಗ್ತಾವು. ಅದನ್ನೇ ನಾನು ಉಪರತಿ ಅಂತ ಹೇಳ್ತೇನೆಮ್ಮ. ಸರಿ. ವಿಜಯಲಕ್ಷ್ಮಿಯವರು? ಹ್ಞೂ, ನಾನೇ ಹೇಳಿದೆ ಈಗ. ಹ್ಮ್, ಇವರು ಲಕ್ಷ್ಮಿ ಲಕ್ಷ್ಮಿಯವರು, ಇಬ್ರು ಹಾ ಲಕ್ಷ್ಮಿರೇ. ಅಮ್ಮ, ಆ ಮನಸ್ಸಿನ ಒಂದ್ ಒಳ್ಳೆ ವಿಚಾರಕ್ಕ ತಗೊಂಡ್ ಹೋಗೋದು, ತಿರುಗಿಸೋದು ಅಂತಂದ್ ಹೇಳಿ ಗೊತ್ತಾತಮ್ಮ. ಅಂದ್ರ ನಾವೀಗ ನಾವ್ ಹೆಚ್ಚಿಂದ ಹೆಚ್ಚು ನಮ್ ಕ್ರಿಯಾ ಮಾಡೋದಾಗಿರ್ಬೋದು, ಅಥವಾ ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಅಥವಾ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಇಂಥ ಸತ್ಸಂಗದೊಳಗ್ ಇರೋದು, ದೇವ್ರ ಪೂಜೆ ಇವೆಲ್ಲ ಮಾಡೋದ್ರಿಂದ ನಮ್ ಮನಸ್ಸು ಒಂದ್ ಒಳ್ಳೆ ರೀತಿ ಒಳಗ್ ತಿರುಗ್ತೇತ್ರಿ. ಈಗ ಒಂದ್ ಎಕ್ಸಾಂಪಲ್ ಐತಲ್ಲಮ್ಮ, ಕಟ್ಗರ್ ಗಿಳಿ ಯಾವಾಗ್ಲೂ ಕಡಿ ಬಡಿ ಹೊಡಿ ಅಂತಂತ, ಸಾಧುನ್ ಹತ್ರ ಗಿಳಿ ಎಲ್ಲಾರ್ಗು ಬಂದವ್ರಿಗೆಲ್ಲಾ ಪ್ರೀತಿ ತೋರಿಸ್ತಂತ. ಆತರ ನಾವುನು ಯಾವಾಗ್ ನಮ್ ಮನಸ್ಸನ್ನ ಉಪರತಿ ಕಡೆಗ್ ತಿರ್ಗಿಸ್ತೇವ, ಅವಾಗ ನಮ್ಗುನು ನಾವು ಸಾಧು ಗಿಳಿ ಆಗ್ತೇವಿ. ಹೆಚ್ಚಿಂದ ಹೆಚ್ಚು ಈ ಸತ್ಸಂಗದೊಳಗಾಗ್ಲಿ, ಅಥವಾ ಪೂಜೆ ಪುನಸ್ಕಾರ, ಆಮೇಲೆ ನಮ್ ಧ್ಯಾನ, ನಮ್ ಕ್ರಿಯಾ ಪ್ರಾಣಾಯಾಮ ಇದ್ರೊಳಗ ನಮ್ ಮನಸ್ಸನ್ನ ತೊಡಸ್ಕೊಂಡು ಆದಷ್ಟು ಮನಸ್ಸನ್ನ ಸ್ವಚ್ಛಗಿಟ್ಕೊಂತೇವಿ. ಏನೋ ಒಂದ್ ವಿಚಾರ ಬಂದ್ರುನು ಒಂದ್ ಒಳ್ಳೆ ನಿರ್ಧಾರ ತಗೊಂಡು ಒಂದ್ ಒಳ್ಳೆ ಇದ್ರಿಂದ ಹೋಗ್ತೇವಿ ಅಂತಂದ್ ಹೇಳಿ, ಒಳ್ಳೆ ವಿಚಾರದೊಳಗ್ ಹೋಗ್ತೇವಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಮನ್ಸಿನ ನಿಯಂತ್ರಣದೊಳಗ್ ಇಟ್ಕೊಳ್ಳೋದ ಉಪರತಿರಿ. ಒಳ್ಳೆ ವಿಚಾರಕ್ ತಿರ್ಗಸದ್ರಿ. ಫಾರ್ ಎಕ್ಸಾಂಪಲ್ ಈಗ ಈ ಸತ್ಸಂಗನ ತಗೋಬಹುದು ಅಮ್ಮ. ಸತ್ಸಂಗದ್ ಸಂಜೆ ಟೈಮ್ನೊಳಗ್ ನನ್ಗ್ ಹೊರಗಡೆ ಫ್ರೆಂಡ್ಸ್ ಜೊತೆಗ್ ಅಡ್ಡಾಡೋದ್ ಬೇಕೋ ಅಥವಾ ಸತ್ಸಂಗ ಬೇಕ್ರಿ, ಅದನ್ನ ನಮ್ ಮನಸ್ಸಿಗೆ ನಾವ್ ಒಂದ್ ವಿಚಾರ ಅಂತ ಹೇಳಿ ಕೊಟ್ಟಾಗ ಅದ್ ನಾವ್ ಮನಸ್ಸಿಗೆ ಹೇಳದ್ರಿ, ಅವಾಗ ಇಲ್ಲ ಫ್ರೆಂಡ್ಸ್ ಜೊತೆಗ್ ಅಡ್ಡಾಡಿದ್ರೆ ಬರೀ ಗಾಸಿಪ್ ಆಕೈತಿ, ಸತ್ಸಂಗದೊಳಗಿದ್ರೆ ಏನೋ ಒಂದ್ ನಮ್ ಒಳಗಿರೋದೊಂದು ಒಂದೇನೋ ತಿಳ್ಕೊಳಕ್ ಸಾಧ್ಯ ಐತಿ ಅಂತಂದ್ ಹೇಳಿ ಯಾವಾಗ್ ನಮ್ ಮನಸ್ಸು ತಿರುಗ್ತೈತೆ, ಅದಕ್ಕ ಉಪರತಿ ಅಂತಂದ್ ಹೇಳಾರ ಅಂತೆ ಹಂಗ ಅನಸ್ತವಮ್ಮ ನನಗ. ಧನ್ಯವಾದ ರೀ. ಧನ್ಯವಾದಗಳು. ಮನಸ್ಸನ್ನ ಶ್ರೇಯಸ್ ಕಡೆಗೆ, ಅಂದ್ರೆ ನನಗೆ ಶ್ರೇಯಸ್ ಯಾವ್ದ್ರಿಂದ ಉಂಟಾಗತ್ತೆ, ಆ ಉನ್ನತವಾದ ಒಂದು ವಿಚಾರದ ಕಡೆಗೆ ತೆಗೆದುಕೊಂಡು ಹೋಗೋದೇ ಉಪರತಿ. ಯಾವಾಗ್ಲೂ ಇಂದ್ರಿಯಗಳು ಏನ್ ಮಾಡತ್ತೆ, ನಾವು ಇವಾಗಲೇ ತಿಳ್ಕೊಂಡಿರೋ ಹಾಗೆ ಹೊರ ಪ್ರಪಂಚದ ಕಡೆಗೆ ಹೋಗ್ತಾ ಇರತ್ತೆ. ಅದಕ್ಕೆ ಏನು ವಿಷಯ ಇಲ್ಲ ಅಂತಂದ್ರೆ ಅದು ಸುಮ್ಮನೆ ಇರಲ್ಲ, ಮನಸ್ಸು ಸುಮ್ಮನೆ ಇರಲ್ಲ, ಇಂದ್ರಿಯಗಳು ಸುಮ್ಮನೆ ಇರಲ್ಲ. ಅದಕ್ಕೆ ಬೇರೆ ಒಂದು ಕೊಡ್ಬೇಕು. ಏನಾದ್ರು ಮಕ್ಕಳು ಇವಾಗ ಆಟ ಆಡ್ತಾ ಇರತ್ವೆ, ಅವಕ್ಕೆ ಆಟ ಆಡ್ತಾ ಇದ್ರೆ ಅದನ್ನ ಬೇಡ ಅಂತ ಬಿಟ್ಟು ಇನ್ನೊಂದು ಸಾಮಾನು ಕೊಟ್ರೆ ಅವಾಗ ಈ ಸಾಮಾನಿನ ಕಡೆ ಬರುತ್ತೆ. ಅದೇ ರೀತಿಯಲ್ಲಿ ಯಾವ್ದಾದ್ರು ಒಂದು ಕೊಡ್ತಾ ಇರ್ಬೇಕು ಮನಸ್ಸಿಗೆ, ಇಂದ್ರಿಯಕ್ಕೆ. ಅದಕ್ಕೆ ಇವಾಗ ಆತ್ಮವಿಚಾರವನ್ನು ಕೊಟ್ಟಾಗ ಅವು ಈ ಕಡೆಗೆ ತಿರುಗುತ್ತೆ. ಇದು ನಮ್ಮ ಶ್ರೇಯಸ್ಸಿನ ಕಡೆಗೆ ತಗೊಂಡು ಹೋಗುವಂತಹದ್ದು. ಈ ಹೊರ ಕಡೆ ತಗೊಂಡು ಹೋಗೋದಿಲ್ಲ, ಪ್ರೇಯಸ್, ಅದು ಪ್ರಪಂಚದ ಕಡೆಗೆ ಸೆಳ್ಕೊಂಡು ಹೋಗುವಂಥದ್ದು. ಶ್ರೇಯಸ್, ಪ್ರೇಯಸ್. ಈ ಉಪರತಿ ಅನ್ನೋದು ಉನ್ನತವಾದ ವಿಚಾರಗಳ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದೇ ಉಪರತಿ. ಇದರಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಪ್ರತ್ಯಾಹಾರ ಅಂತಂದ್ಬಿಟ್ಟು. ಅಲ್ಲಿ ಹೇಗ್ ತಗೊಂಡ್ಬರ್ತಾರೆ ಅಂದ್ರೆ, ಐದನೇದು ಬರುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಆಮೇಲೆ ಧಾರಣ, ಧ್ಯಾನ, ಸಮಾಧಿ. ಈ 5ನೇ ಇದು ಕ್ವಾಲಿಫಿಕೇಶನ್ ಅಲ್ಲಿ ಹೇಳ್ತಾರೆ. ಆ ಪ್ರತ್ಯಾಹಾರ ಮತ್ತು ಉಪರತಿ ಎರಡು ಒಂದೇ. ಮನಸ್ಸನ್ನ ಯಾವ ರೀತಿಯಲ್ಲಾದ್ರೂ, ಕ್ರಿಯಾಯೋಗದಿಂದ ಅದು ಆಗಬಹುದು, ಯಾವುದೇ ರೀತಿಯಲ್ಲಿ ಆಗಬಹುದು, ನಾವು ಆತ್ಮವಿಚಾರದ ಕಡೆಗೆ ನಾವು ಸೆಳ್ಕೊಂಡು ಬರೋದೇ. ಈ ಒಂದು ರುಚಿ ಅದಕ್ಕೆ ಗೊತ್ತಾಯ್ತು ಅಂತಂದ್ರೆ ಅದು ಅವಾಗ ಹೊರಗಡೆ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿಯನ್ನ ತೋರ್ಸಲ್ಲ. ಎಲ್ಲ ಹಾಗೆ ಅಲ್ವಾ? ಇವಾಗ ಸಣ್ಣ ಮಗು ಇರುವಾಗ ಗೋಲಿ ಆಡ್ತಾರೆ, ಆಮೇಲೆ ದೊಡ್ಡವರು ಆದ ತಕ್ಷಣ ಬ್ಯಾಟು ಬಾಲು ಹಿಡ್ಕೊಳ್ತಾರೆ. ಹೀಗೆ ದೊಡ್ಡವರಾದ್ಮೇಲೆ ಮದುವೆ ಮಾಡ್ಕೊಳ್ಬೇಕು ಅಂತಾರೆ. ಹೀಗೆ ಒಂದೊಂದು ವಿಚಾರ ಹಿಡ್ಕೊಂಡೇ ಇರ್ತಾರೆ. ವಯಸ್ಸಾದವರು ಇನ್ನೊಂಥರ, ನಾನು ಯಾರು ನೋಡ್ಕೊಳಲ್ವೇ ಅಂತಾರೆ. ಒಂದೊಂದು ವಿಚಾರ ಇದ್ದೇ ಇರುತ್ತೆ. ಆದ್ರೆ ಈ ಆತ್ಮ ವಿಚಾರದ ಕಡೆಗೆ ತೋದ್ಕೊಂಡು ಹೋಗೋದು ಉಪರತಿ.
ಶ್ರದ್ಧಾ ಶ್ರದ್ಧಾ ಅಂದ್ರೆ ಏನು ಹೇಳಿ ಲಕ್ಷ್ಮಿ ಅವರೇ? ಗುರುವಿನ ಮೇಲೆ ಒಂದ್ ಆ, ಭಕ್ತಿ ಇಡೋದು, ಶ್ರದ್ಧೆ ಇಡೋದು ಅಂತಂದ್ ಹೇಳಿ ಹಂಗಮ್ಮ. ಇವಾಗ ನಾವು ಭಗವದ್ಗೀತಾದೊಳಗ್ ಕೇಳೇವ್ರಿ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತ್ತಹಮಂ ಒಂದೇ ಕೃಷ್ಣಂ ಒಂದೇ ಜಗದ್ಗುರುಂ ಅಂತಂದ್ ಹೇಳಿ ನಮ್ಗ ಆ ಮೂಕನಿಗೂನು ಒಂದ್ ಮಾತಾಡೋದ್ ಕಲ್ಸೋ ಶಕ್ತಿ ಇರದ ಕೃಷ್ಣನ್ ರೂಪದೊಳಗನ ಗುರುಗಳು ಇರ್ತಾರ. ನಾವ್ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಂದ್ ಹೇಳ್ತೇವಲ್ರಿ. ಆತರ ಗುರುವಿನ ರೂಪದೊಳಗನ ಶ್ರೀಕೃಷ್ಣ ಪರಮಾತ್ಮ, ಬ್ರಹ್ಮ, ಈಶ್ವರ ಎಲ್ಲಾರು ಅದಾರ. ಅದಕ್ ನಾವ್ ಆ ಗುರುವಿನ ಮೇಲೆ ಒಂದು ನಂಬಿಕೆ ಇಡೋದು, ಒಂದು ಶ್ರದ್ಧೆ ಇಡೋದು, ಅವ್ರು ಹೇಳಿರೋ ವಾಕ್ಯನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ಅಮ್ಮ. ಈಗ ನಮ್ ಕಣ್ಣು ಕಿವಿ ಮೂಗಿಗೆ ಏನ್ ನಾವ್ ದೇಹಕ್ ಒಂದ್ ಬಾಯಿಂದ ರುಚಿಯಾಗಿರೋ ಊಟ ಕೊಡ್ಬೋದ್ರಿ. ಅದೇ ತರ ಈ ಕಣ್ಣು ಕಿವಿ ಮೂಗಿಗೆ ಅಥವಾ ಬಾಯಿಗೆ ಒಂದ್ ಒಳ್ಳೆ ಊಟ ಕೊಡ್ಬೇಕಂತಂದ್ ಹೇಳಿದ್ರ ಗುರು ಹೇಳಿರೋ ವಾಕ್ಯನ ನಾವ್ ಕರೆಕ್ಟ್ ಆಗಿ ಕೇಳ್ಬಿಟ್ಟು ನಮ್ ಜೀವನದೊಳಗ ಅಳವಡಿಸ್ಕೋಬೇಕು. ಅವ್ರ ಅದ ಶ್ರದ್ಧೆ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಧನ್ಯವಾದ ರೀ. ವಿಜಯಲಕ್ಷ್ಮಿ ಅವರೇ, ನೀವೇನ್ ಹೇಳ್ತೀರಾ? ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ ಶ್ರದ್ಧಾವಾನ್ ಲಭತೇಶ ಅಂತೇಳಿ ಗೀತೆಯಲ್ಲಿ ಹೇಳಿದ, ಯಾರು ಶ್ರದ್ಧೆ ಇರುತ್ತೆ ಅವ್ರಿಗೆ ಸಕ್ಸಸ್ ಅಂತ ಹೇಳಿದ್ರು. ಅದೇ ರೀತಿ ಈಗ ವೇದಾಂತದಲ್ಲಿ, ಈ ವೇದಾಂತ ಅಂದ್ರೆ ಈ ಪ್ರಕರಣ ಗ್ರಂಥಗಳು ಈಗ ನಾವು ತಿಳ್ಕೊಂಡಿವಲ್ಲಮ್ಮ, ನೀವು ಈಗ ಹೇಳ್ಕೊಟ್ಟಂತ ಈ ಪ್ರಕರಣ ಗ್ರಂಥದಲ್ಲಿ ಬಂದಂತ ತತ್ವಮಸಿ ಇದ್ರ ಬಗ್ಗೆ ನಾವು ಏನ್ ತಿಳ್ಕೊಂಡ್ವಿ ಅನ್ನೋದು ಅದು ಒಂದು. ಅದರಲ್ಲಿ ನಮ್ಗೆ ಶ್ರದ್ಧೆ ಬೇಕು. ಅದರಲ್ಲಿ ನಾವು ಈಗ ಮನನ ಮಾಡ್ಕೋಬೇಕು, ನಿಧಿಧ್ಯಾಸ ಮಾಡ್ಬೇಕು. ಅದನ್ನ ಒಂದು ಮನಸ್ಸಿನ ಆಳಕ್ಕೂ ನಾವು ತಗೊಂಡು ಅದನ್ನ ನಾನು ಯಾರು ಅಂತ ಸಂಪೂರ್ಣ ತಿಳ್ಕೊಳ್ಳುವಂತ ಒಂದು ಜ್ಞಾನನು ನೀವು ಕೊಡ್ತಾ ಇದ್ದೀರಮ್ಮ. ಈಗ ಅದೇ ರೀತಿ ಗುರುಗಳು ನಮ್ಗೆ ಇದನ್ನ ಹೇಳ್ಕೊಟ್ರು ಎಲ್ಲರೂ. ಈಗ ನೀವು ಪ್ರಭುಜಿ ಅವರಾಗ್ಲಿ, ಈ ನಿಮ್ಮ ಗುರುವಿನಲ್ಲಿ ನಾವು ಏನು ಶ್ರದ್ಧೆ ಇಟ್ಟು ನೀವು ಹೇಳ್ಕೊಟ್ಟಂತ ವಾಕ್ಯಗಳನ್ನ ಶ್ರದ್ಧೆ ಇಟ್ಟು ಶ್ರವಣ ಮಾಡ್ತೇವಿ, ಅದನ್ನ ತಿಳ್ಕೋತೇವಿ, ಅದನ್ನೇ ನಾವು ಶ್ರದ್ಧಾ ಅಂತ ಹೇಳ್ಬೋದಮ್ಮ. ಇಬ್ರು ಸರಿಯಾಗಿ ಹೇಳಿದಿರಾ. ಲಾಸ್ಟ್ ವೀಕ್ ಲಕ್ಷ್ಮಿ ಅವರು ನಾವೊಂದ್ ಹೇಳಿದ್ರೆ ಅವ್ರೇ ಒಂದ್ ಹೇಳ್ತಾ ಇದ್ರು. ಇಲ್ಲ ನನಗ ಟಾಪ್ ನೋಡಿರ್ಲಿಲ್ರಿ, ನನಗದ್ ಲಕ್ಷ್ಯನೂ ಇರ್ಲಿಲ್ಲ ಅಮ್ಮ. ಇವತ್ ನನ್ ಎಷ್ಟ್ ಕರೆಕ್ಟ್ ಅನಸ್ತ್ರಿ ಬಾಪರೆ, ಕೇಳೋದ್ರಿಂದ ಎಷ್ಟ್ ಕರೆಕ್ಟ್ ಐತಲ್ಪ, ಎಷ್ಟೋ ತಲೆಗ್ ಹೋಗ್ತೈತಿ ಅಂತ ಹೇಳಿ. ಹೋದ್ಸತೆ ಇಲ್ಲ ನಾನ್ ತತ್ವಬೋಧ ಅದ ಕೇಳ್ಬೇಕಂತ ಹೇಳಿ ಅನ್ಕೊಂಡಿದ್ದೆ ಅಮ್ಮ. ಇರ್ಲಿ ಬಿಡು, ನನಗ್ ಹೇಳಾಕ್ ಬರ್ತಿಲ್ಲ ಏನೋ, ನಾನ್ ತತ್ವಬೋಧ ಕರೆಕ್ಟ್ ಕಲ್ತಿಲ್ಲ ಏನೋ ಅಂತ ಹೇಳಿ ನಾನ್ ಹಂಗ ಅಡ್ಜಸ್ಟ್ ಆದೆ ಅಮ್ಮ. ಈಗ ನನಗ್ ಟಾಪ್ ಕೇಳಾದ್ಮೇಲೆ ಗೊತ್ತಾತ್ರಿ ಬಾಪರೆ ಎಷ್ಟೆಲ್ಲ ಐತಲ್ಲ ಅಂತಂದ್ ಹೇಳಿ. ಥ್ಯಾಂಕ್ ಯು ಅಮ್ಮ ಹೇಳ್ಕೊಟ್ಟಿದ್ದಕ್ಕ. ಇಲ್ಲಾಂದ್ರೆ ಇವು ಹಂಗ ಕ್ಲಾಸ್ ಅಟೆಂಡ್ ಆಗ್ಬಿಡ್ತಿದ್ದೆ ರೀ. ದೈವಿ ಸಂಪತ್ತುಗಳಲ್ಲ ಇವು, ಅಷ್ಟು ಚಂದ ಹೌದ್ರಿ. ಬರ್ಲೇಬೇಕಿವು. ಇಷ್ಟು ದಿನ ನಾವು ಕಲ್ತಿರೋದಕ್ಕೂ ಒಂದು ಸಾರ್ಥಕ. ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು, ಯಾಕೆಂದ್ರೆ ನಾವು ಹೌದೌದು, ಅವನ್ನ ನಾವು ಬಂಧನದಲ್ಲಿ ಅಳವಡಿಸ್ಕೋಬೇಕು. ಇರೋದ್ರಿಂದ ಹೌದಮ್ಮ, ಇವೆಲ್ಲ ಹೌದೌದು. ಅಳವಡಿಸ್ಕೊಳ್ಬೇಕು. ನೀವಿಬ್ರು ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ ಬಿಡಿ. ಅಲ್ಲ, ಈಗ ನಾವು ಅಳವಡಿಸ್ಕೋಬೇಕು ಅಂದ್ರ ನಿಮ್ ಗುರುಗಳಾದಂತ ಆಶೀರ್ವಾದನೂ ಬಹಳ ಮುಖ್ಯ ಅಲ್ಲಮ್ಮ. ಹೌದ್ರಿ, ಹೌದ್ರಿ. ನಿಮ್ಮ ಇಲ್ಲ ಆಶೀರ್ವಾದ ರೀ, ಇತ್ತು ಅಂದ್ರ ನಾವ್ ಒಂದು ಕ್ಷಣದಲ್ಲೇ ನಮಗ ಆಗ್ತೈತಿ ಈಗ. ಹೌದಮ್ಮ. ನೀವ್ ಹೋದ್ ವಾರ ಹೇಳಿಲ್ಲ, ನನಗ್ ಈಗೂ ಗೊತ್ತನ ಆಗ್ತಿರ್ಲಿಲ್ರಿ. ಫಸ್ಟ್ ನನ್ಗೆ ಅದೇ ಗೊತ್ತಾಯ್ತು, ಫಸ್ಟ್ ಕ್ಲಾಸ್ ಇಂದಾನು ನಂಗೆ ಗೊತ್ತಾಯ್ತು. ಅಂದ್ರೆ ಹೇಗಪ್ಪ ಹೇಳೋದು ಅಂತ ಅಂದ್ಬಿಟ್ಟು ನಾನು ಅಯ್ಯೋ ಯೋಚನೆ ಇಲ್ಲ ಮಾಡಿ ಅಮ್ಮ, ಕೊನೆಗೆ ಹೇಳಿದೆ. ಹೌದ್ರಿ. ನನ್ ಇವತ್ ಕುತ್ಕೊಂಡ್ ಕೇಳ್ದಾಗ ಅನಷ್ಟು ಎಷ್ಟೊಂದು ಮಿಸ್ ಮಾಡ್ಕೊಂಡಲ್ಲ ಅಂತಂದ್ ಹೇಳಿ. ಗೊತ್ತಿದ್ದಾಗ ಹೇಳ್ದಾಗ ಇನ್ನು ಸ್ವಲ್ಪ ಒಳಗ್ ಜಾಸ್ತಿ ಹೋಗ್ತೈತಿ ಅಮ್ಮ. ಈ ಗುರುಜಿ ಟಾಕ್ ಕೇಳಿ ನಾವ್ ನಮ್ಮ ಅಭಿಪ್ರಾಯ ಹೇಳ್ದಾಗ ಇನ್ನು ಸ್ವಲ್ಪ ಜಾಸ್ತಿ ಒಳಗಡೆ ಹೋಗ್ತೈತ್ರಿ. ಅದ್ ಬಿಟ್ಟು ಏನೋ ಈಗ ಏನೋ ಒಂದ್ ಕೇಳ್ತಾ ಇದ್ರ ಆದಷ್ಟು ಲಗು ತಲ್ಯಾಗೂ ಹೋಗ್ಲಾರ್ದಂಗೂ ಇರ್ಬೋದ್ರಿ ಅದ. ಅದ್ರ ಬದ್ಲು ಇದು 2-3 ಸತೆ ರೀಕಾಲ್ ಆಗ್ತೈತೆಲ್ಲ, ಚಲೋ ಆಗ್ತೈತಮ್ಮ. ಕೇಳಾಕು ನಮ್ಗೂ ಹೇಳಾಕು ಖುಷಿ ಇರ್ತೈತ್ರಿ. ಥ್ಯಾಂಕ್ ಯು ಅಮ್ಮ ಹೇಳ್ಕೊಟ್ಟಿದ್ದಕ್ಕ. ಗುರುಜಿದ ಟಾಕ್ ಕೇಳ್ತಾ ಇದ್ದಂಗ ಎಲ್ಲ ಎಷ್ಟು ಚಂದ ನಮ್ಗ್ ನೆನಪಿನಲ್ಲಿ ಹೋಗ್ತೈತಿ ಅದು. ಬಿಟ್ಟು 1-2 ಸಲ ಕೇಳ್ತೇವೆ ನೋಡ್ರಿ, ಏನೋ ಕೆಲ್ಸ ಮಾಡೋ ಮುಂದೆ ಹಾಕೊಂಡೇ ಮಾಡೋದು. ಇವಾಗ ತಾಯಿ ಮಗುಗೆ ಏನೋ ಒಂದು ವಿಷಯ ಹೇಳ್ತಾಳೆ, ಅವಾಗ ಮಗು ಹೌದು ಅಂತ ನಂಬುತ್ತೆ ಅಲ್ವಾ, ಅದು ಹಾಗೆ. ನಂಬಿಕೆ. ಮತ್ತೆ ಈಗ ಬೇರೆ ಒಂದು ಮತಗಳಲ್ಲಿ ಎಲ್ಲಾನು ಧರ್ಮಗಳಲ್ಲಿ ಎಲ್ಲ ಏನೋ ಒಂದು ಹೇಳ್ತಾರೆ, ಪ್ರವಾದಿಗಳು ಹೇಳ್ತಾರೆ, ಅದನ್ನ ಫಾಲೋಯರ್ಸ್ ಇರ್ತಾರಲ್ಲ ಅವರುಗಳು ನಂಬುತ್ತಾರೆ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಹಾಗಲ್ಲ, ಅದು ನಂಬಿಕೆ ಅಲ್ಲ. ಈಗ ತಾಯಿ ಮಗುವಿನ ವಿಷಯದಲ್ಲಿ ನಂಬಿಕೆ ಇದೆ, ಜೊತೆಗೆ ವಿಶ್ವಾಸನೂ ಇದೆ. ನಮ್ಮಮ್ಮ ಹೇಳಿದ್ಮೇಲೆ ಇದು ಪೂರ್ತಿಯಾಗಿ ಸತ್ಯ ಇದೆ ಅಂತ ವಿಶ್ವಾಸವನ್ನು ಇಟ್ಟುಕೊಂಡು ಆ ಮಗು
ಮುಂದುವರಿಯುತ್ತೆ. ನೀನು ಸ್ಕೂಲ್ಗೆ ಹೋಗು, ಸ್ಕೂಲ್ಗೆ ಹೋದ್ಮೇಲೆ ನೀನು ಚೆನ್ನಾಗಿ ಓದ್ತೀಯಾ, ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ಮೇಲೆ ನೀನು ದೊಡ್ಡ ಆಫೀಸರ್ ಆಗ್ತೀಯಾ ಅಂತಂದ್ಬಿಟ್ಟು ಅಮ್ಮ ಹೇಳಿದ್ದಕ್ಕೆ ಅದು ವಿಶ್ವಾಸ ಇಟ್ಬಿಟ್ಟು ಅದು ಕಲಿಯುತ್ತೆ ಚೆನ್ನಾಗಿ. ಅಂದರೆ ಅಲ್ಲಿ ನಂಬಿಕೆನೂ ಇತ್ತು, ಮುಂದುವರೆದು ನಮ್ಮಮ್ಮ ಹೇಳಿದ್ದು ಕರೆಕ್ಟು ಅಂತಂದ್ಬಿಟ್ಟು ಇದರಲ್ಲೇನೋ ಒಂದು ವಿಷಯ ಇದೆ, ನನಗೆ ಒಳ್ಳೇದಾಗತ್ತೆ ಅಂತಂದ್ಬಿಟ್ಟು ಹೋಗಿ ನೋಡಿದಾಗ ಕೊನೆಗೆ ಅದಕ್ಕೆ ರಿಸಲ್ಟು ಬಂತು. ಅದು ದೊಡ್ಡದಾಗಿ ಬೆಳೆದ್ಮೇಲೆ ಚೆನ್ನಾಗೂ ಆಯಿತು. ಅದಕ್ಕೆ ತನ್ನ ಗುರಿಯ ಕಡೆಗೆ ಹೋಗೋದಕ್ಕೂ ಸಾಧ್ಯ ಆಯಿತು. ಏನು ಈ ವಿಶ್ವಾಸ ಇಟ್ಟು ಬಂದಿದ್ದಕ್ಕೆ ಅದು ಶ್ರದ್ಧೆ. ಹಾಗೇನೆ ಇಲ್ಲಿ ಆತ್ಮಜ್ಞಾನದಲ್ಲೂ ಹಾಗೇನೆ ಗುರುಗಳು ಹೇಳ್ಕೊಟ್ಟಂತ ವಿಷಯ. ಗುರುಗಳು ಏನ್ ಹೇಳ್ಕೊಡ್ತಾರೆ? ಶಾಸ್ತ್ರಗಳಲ್ಲಿ ಇರುವಂತಹದ್ದನ್ನೇ ಹೇಳ್ಕೊಡೋದು, ಬೇರೆ ಇನ್ನೇನು ಹೇಳ್ಕೊಡಲ್ಲ ಅವರು. ಏನು ವೇದಾಂತದಲ್ಲಿ ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ ಆ ವಿಷಯಗಳನ್ನೇ ತತ್ವಮಸಿ ಮೇಲೆ ಹೇಳೋದು. ನೀನು ಯಾರು ಅಂತಾನೆ ಹೇಳ್ಕೊಡೋದು. ಅದನ್ನ ವಿಧ ವಿಧವಾಗಿ ನಮಗೆ ಅರ್ಥ ಆಗುವ ಹಾಗೆ ಬಿಡಿಸಿ ಬಿಡಿಸಿ ಹೇಳ್ಕೊಡ್ತಾರೆ. ಅದರ ಮೇಲೆ ನಾವು ವಿಶ್ವಾಸವನ್ನು ಇಟ್ಟು ಮುಂದುವರಿಬೇಕು. ಜೊತೆಗೆ ಈ ಶ್ರದ್ಧೆಯಲ್ಲಿ ಏನು ಅಂತಂದ್ರೆ ವಿಚಾರವನ್ನು ಮಾಡುವುದು ಇರುತ್ತೆ. ಬರೀ ವಿಶ್ವಾಸ ಅಲ್ಲ, ನನಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕೇಳಿ ವಿಚಾರವನ್ನ ಮಾಡಬಹುದು. ಗುರುಗಳನ್ನ ಇದು ಕರೆಕ್ಟಾ ಇಲ್ವಾ ಅಂತ ವಿಚಾರ ಮಾಡುವುದು ಸಹ ಶ್ರದ್ಧೆಯ ಒಂದು ಭಾಗವೇ. ಆಮೇಲೆ ಅವ್ರು ಏನು ಹೇಳಿದ್ರು, ನನಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇವ್ರು ತಪ್ಪು ಹೇಳ್ತಾ ಇದ್ದಾರೆ ಅಂತ ಅನ್ನೋದಕ್ಕಿಂತಲೂ ಈ ಶಾಸ್ತ್ರದಲ್ಲಿ ಮತ್ತು ಈ ಗುರುಗಳು ಹೇಳಿದ್ರಲ್ಲಿ ನನಗೆ ಅರ್ಥ ಆಗಿಲ್ಲ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಗುರುಗಳ ಹತ್ರ ಕೇಳುವಂಥದ್ದು ಶ್ರದ್ಧೆ. ಅದು ಬಹಳ ಮುಖ್ಯವಾದಂತಹದ್ದು. ಯಾಕೆಂದ್ರೆ ನಮಗೆ ಪ್ರಮಾಣ ಅನ್ನೋದು ಬರೀ ಶಾಸ್ತ್ರಗಳೇ, ವೇದಾಂತವೇ, ಉಪನಿಷತ್ತೇ ನಮಗೆ ಪ್ರಮಾಣ. ಅದು ಯಾತಕ್ಕೆ ಅಂದ್ರೆ ಶ್ರುತಿ, ಅದು ಡೈರೆಕ್ಟ್ ಆಗಿ ಭಗವಂತನಿಂದ ಬಂದಿರುವಂತಹದ್ದು. ಆದ್ರಿಂದ ಅದನ್ನ ಕ್ವಶನ್ ಮಾಡುವಂಥದ್ದು ಯಾವುದೂ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳಕ್ ನಮ್ಗೆ ಆಗಲ್ಲ. ಅದಕ್ಕೆ ಇವಾಗ ಗುರುಗಳ ಹೇಳಿರೋದನ್ನೆಲ್ಲ ಕೇಳಿ 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 ತಿಳ್ಕೊಳ್ತೀವಿ. ಅದ್ರಲ್ಲಿ ನಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವರು ಹೇಳಿದ್ದೆ ತಪ್ಪು ಅಂತ ಅನ್ಕೊಳ್ಳೋದು ನಮ್ಮ ಮೂರ್ಖತನ ಆಗೋಗುತ್ತೆ. ಈ ಶ್ರದ್ಧೆ ಇರೋನು ಏನ್ ಮಾಡ್ತಾನೆ, ಇದನ್ನ ಹೇಗೆ ಗುರುಗಳೇ ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳ್ತಾನೆ. ಅವಾಗ ಒಬ್ಬ ಸ್ಟೂಡೆಂಟ್ ಅಂದ್ರೆ ಸಾಧಕ ಇರ್ತಾನಲ್ಲ, ಅವನ ಲೆವೆಲ್ ನೋಡ್ಕೊಳ್ತಾರೆ. ಅವನಿಗೆ ಹೇಗೆ ಹೇಳ್ಕೊಡೋದು ಅಂತ. ನಮ್ ಗುರುಜಿ ಹಾಗೆ ಅಲ್ವಾ, ನರ್ಸರಿ ಮಕ್ಕಳಿಗೆ ಹೇಳ್ಕೊಟ್ಟಂತಾನೆ ಅವ್ರು ಹೇಳ್ಕೊಡೋದು. ಹಾಗೆ ಹೇಳ್ಕೊಡ್ತಾರೆ. ಹೇಳ್ಕೊಟ್ರಾಗ ಆ ಒಬ್ಬ ಸಾಧಕ ಎಲ್ಲ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆ ಒಂದು ಕ್ವಾಲಿಫಿಕೇಶನ್ ಇಲ್ಲ ಅಂತ ಅಲ್ಲಿ ಈಗ ತಗೊಂಬಂದ್ರೆ ಅದು ಶ್ರದ್ಧೆ ಅಲ್ಲ. ಮತ್ತೆ ಸಮಾಧಾನ ಅನ್ನೋದನ್ನ ತಿಳ್ಕೊಳ್ಳೋಣ. ಸಮಾಧಾನ ಅನ್ನೋದು ವಿಜಯಲಕ್ಷ್ಮಿ ಅವರು ಹೇಳ್ತೀರಾ? ಸರಿ ಅಮ್ಮ, ಹೇಳ್ತೇನೆ. ಸಮಾಧಾನ ಅಂದ್ರೆ ಈಗ ಮನಸ್ಸು ಕೇಂದ್ರೀಕೃತವಾಗಿರ್ಬೇಕು, ಒಂದು ಬ್ಯಾಲೆನ್ಸ್ ನಲ್ಲಿ ಇರ್ಬೇಕು. ಆ ಒಂದು ಅವಾಗ ನಮ್ಮಲ್ಲಿ ಸಮಾಧಾನ ಉಂಟಾಗ್ತತಿ. ಯಾವ್ದೋ ಒಂದು ವಿಷಯದಿಂದ ನಾವು ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರ ಅದನ್ನ ವಿಚಾರ ಮಾಡ್ಬೇಕು. ಅಲ್ಲಿ ವಿವೇಕದಿಂದ ವಿಚಾರ ಮಾಡಿದಾಗ ನಮ್ಗೆ ಅಲ್ಲಿ ಏನಾಗ್ತತಿ ಅಮ್ಮ, ಒಂದು ವೈರಾಗ್ಯ ಹೇಗ್ ಮೂಡ್ತತಿ, ಆ ವೈರಾಗ್ಯ ಮೂಡ್ತಿದ್ದಾಗ್ಲಿ ಮತ್ತೆ ಅದ್ರ ಜೊತೆಗಿನ ಈ ಸಮಾಧಾನನೂ ಬರುತ್ತೆ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂದ್ರಮ್ಮ, ಬುದ್ಧಂದು ಹೇಳ್ಬೋದು. ಈಗ ಬುದ್ಧ ಏನ್ ಮಾಡ್ತಾರೆ, ಅವರು ಈಗ ಅರಮನೆ ಬಿಟ್ಟ ತಕ್ಷಣ ಹೋಗಿ ಗಿಡದ ಕೆಳಗಡೆ ಕೂತ ತಕ್ಷಣ ಅವ್ರಿಗೆ ಮೋಕ್ಷ ಆತ್ಮ ಸಾಕ್ಷಾತ್ಕಾರ ಆಗ್ಲಿಲ್ಲ. ಅವ್ರಿಗೆ ಎಷ್ಟೋ ವರ್ಷಗಳ ಕಾಲ ಆ ಕಡೆ ಈ ಕಡೆ ಎಲ್ಲಾ ತಿರ್ಗಾಡಿದ್ರು. ಯಾರು ಎಲ್ಲಾರ್ದು ಬೇರೆ ಬೇರೆಯವ್ರದ್ದು ಈಗ ದಾರ್ಶನಿಕರದು ಮತ್ತೆ ಜ್ಞಾನಿಗಳ ಅವ್ರದೊಂದು ಭೇಟಿ ಆಗೋದು, ಮತ್ತೆ ಯೋಗಿಗಳಿಗೆ ಭೇಟಿ ಆಗೋದು, ಅಲ್ಲಿ ವಿಚಾರ ಮಾಡೋದು, ಎಲ್ಲರ ಹತ್ರ ಒಂದೊಂದು ವಿಚಾರ ಮಾಡ್ತಾ ತಿಳ್ಕೊಳ್ತಾ ಹಿಂಗ ತಮ್ಮಲ್ಲಿ ಒಂದು ವಿಚಾರದಿಂದ ಏನ್ ಮಾಡ್ಬೇಕು, ಇದಕ್ಕೇನ್ ನನ್ನ ದುಃಖಕ್ಕೆ ಏನ್ ಕಂಡು ಹಿಡಿಬೇಕು ಅನ್ನೋ ಒಂದು ವಿಚಾರದಲ್ಲೇ ಹೋಗ್ತಾರ. ಇದು ಯಾಕೆ ಬರ್ತೈತಿ,
ಏನ್ ಮಾಡ್ಬೇಕು, ಇದಕ್ಕೆಲ್ಲ ಪರಿಹಾರ ಏನು, ಈ ರೀತಿ ಒಂದು ವಿಚಾರವನ್ನ ಪ್ರತಿ ಸಲ ಮಾಡ್ತಾ ಮಾಡ್ತಾ ಅವರು ಅದೇ ಒಂದು ಧ್ಯಾನ ಮಾಡ್ಕೊಂಡ್ಬಿಡ್ತಾರ. ಧ್ಯಾನ ಮಾಡ್ತಾ ಮಾಡ್ತಾ ಆ ಗಿಡಗೆ ಒಂದು ಆ ಆಲದ ಮರದ ಗಿಡ ಕಡೆ ಕೂತ್ಕೊಂಡಿರ್ತಾರಮ್ಮ. ಒಂದ್ಸಲ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಒಬ್ಬ ಅಲ್ಲಿ ರಾಜ್ಕುಮಾರಿ ಏನ್ ಮಾಡ್ತಾ ಅಂತೆ, ಒಂದು ಬಂಗಾರದ ಬಟ್ಲಲ್ಲಿ ಪಾಯಸ ತುಂಬಿಕೊಂಡು ಆ ಆಲದ ಮರಕ್ಕೆ ಪೂಜೆ ಮಾಡ್ತಾರಲ್ಲ ಆ ರೀತಿ ಪೂಜೆಗಂತ ಬರ್ತಾಳಮ್ಮ. ಇಲ್ಲಿ ಆ ಬುದ್ಧನ್ ನೋಡ್ಬಿಟ್ಟು ಪಾಯಸ ಇಟ್ಬಿಟ್ಟು ಹೊರಟು ಹೋಗ್ಬಿಡ್ತಾಳಂತೆ ಪೂಜೆ ಬಿಟ್ಟು. ಅವಾಗ ಇವ್ರು ಬುದ್ಧ ಏನ್ ಮಾಡ್ತಾರೆ, ಅದನ್ನ ನೋಡ್ತಾರೆ ಬಟ್ಲದಲ್ಲಿ, ಅದನ್ನ ಪಾಯಸ ಕುಡ್ಬಿಟ್ಟು ಆ ಬಟ್ಲ ಅಲ್ಲೇ ಬಿಟ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಆಗ್ಲೇ ಅವ್ರದ್ದು ತಮ್ಮದ ಒಂದು ಸ್ಥಿತಿ ಎಲ್ಲಾ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತೈತಿ. ಅವ್ರಿಗೆ ಒಂದು ಸಮಾಧಾನ ಆಗಿರ್ತಕ್ಕಂತ ಒಂದು ಸ್ಥಿತಿ ಒಳಗ್ ಬಂದಾಗ ಎಲ್ಲ ಅಲ್ಲಿ ದುಃಖ ದುಮ್ಮಾನಗಳು ಎಲ್ಲಾ ಚಿಂತೆಗಳೆಲ್ಲ ಹೋಗ್ಬಿಟ್ಟಿರ್ತಾವ. ಅವರಲ್ಲಿ ಒಂದು ಸಮಾಧಾನ ಒಂದು ಚಿತ್ತ ಮೂಡಿಬಿಟ್ಟಿರ್ತೈತಿ. ಈಗ ನಾವ್ ಒಂದು ಫೋಟೋದಲ್ಲಿ ನೋಡ್ತೇವಿ, ಅವ್ರಲ್ಲಿ ಏನ್ ಮಾಡ್ತಾರೆ, ಫೋಟೋದಲ್ಲಿ ಅವ್ರೊಂದ್ ಧ್ಯಾನಕ್ಕೆ ಕೂತ್ಕೊಂಡಂತ ಒಂದ್ ಪಿಕ್ಚರ್ ತೋರಿಸ್ತಾರಲ್ಲಮ್ಮ, ಆ ಚಿತ್ರದಾಗ ಅವ್ರು ದುಂಡಾಗ ಅದಾರ ಅಂತ ನಾವು ತಿಳ್ಕೊಂತೇವಿ. ಅಂದ್ರೆ ಆ ಪೇಂಟರ್ ಏನ್ ಮಾಡ್ತಾನೆ, ತನ್ನ ಭಾವನೆಯನ್ನು ತುಂಬಿ ಬುದ್ಧ ಹೀಗಿರ್ಬೋದು ಅಂತ ಬರ್ದಿರ್ತಾನೆ. ಆದ್ರೆ ಬುದ್ಧ ಹಾಗೆ ಆಗಿರಂಗಿಲ್ಲ. ಅವ್ರು ಎಷ್ಟೋ ವರ್ಷ 3-4 ವರ್ಷದಿಂದ ಮನಿ ಬಿಟ್ಟು ಹೋಗಿರ್ತಾರ. ಅದ್ರಿಂದ ಅವ್ರಿಗೆ ಊಟ ಉಪಚಾರ ಎಲ್ಲ ಬಿಟ್ಟಿರ್ತಾರ. ಅವನ ಜೊತೆ ಇದ್ದಂತ ಶಿಷ್ಯಂದ್ರು ಸಹಿತ ಹೊರಟು ಹೋಗ್ಬಿಟ್ಟಿರ್ತಾರ, ಏನ್ ಈ ಬುದ್ಧನಿಗೆ ಏನಾಗಿದೆ ಅಂತ ಹೇಳಿ. ಅದಕ್ಕೆ ಇವ್ರು ಏನ್ ಮಾಡ್ತಾರ, ಅಲ್ಲೇ ಗಡ್ಡಿ ಗೆಣಸು ತಿಂದು ಅವ್ರ ಜೀವನ ಮಾಡ್ತಿರ್ತಾರ. ಹಾಗಿದ್ದಾಗ ಇವ್ರೇನ್ ಆ ಬಂಗಾರದ ಬಟ್ಲ ಬಿಟ್ಟು ಪಾಯಸ ಅಷ್ಟ ಕುಡಿತಾರ. ಆ ಪಾಯಸ ಅಂದ್ರೇನು, ಅದರಲ್ಲೇ ಇರ್ತಕ್ಕಂತ ಒಂದು ತತ್ವ ಅದು. ಅವ್ರಿಗೆ ಅಲ್ಲಿ ಒಂದು ಸಮಾಧಾನ ಹೊಟ್ಟಿಗೆ ಯಾವಾಗ ಆಹಾರ ಹೋತು ಸಮಾಧಾನ ಆಗ್ತೈತಿ. ಹಾಗೆ ಅವ್ರದ್ದು ಅದೇ ರೀತಿ ಒಂದು ಉದಾಹರಣೆ ಇರ್ಲಿ ಇಲ್ಲಿ ಬುದ್ಧ ಸಮಾಧಾನ ಚಿತ್ತದಿಂದ ತೋರಿಸ್ಬೋದು ಅಂತ. ಅವ್ರ ಮುಖ ಹೇಗೆ ಸಮಾಧಾನ ಆಗಿರುತ್ತೆ, ಫೋಟೋ ನೋಡಿದಾಗ ಸಹಿತ ನಮಗೂ ಖುಷಿ ಅನಿಸ್ತೈತಿ ಅವ್ರ ಫೋಟೋ ನೋಡಿದಾಗ. ಈಗ ಒಂದ್ ಚಂದ ಐತಿ ಸಮಾಧಾನ ಅನ್ನೋದೇ ಮೂರ್ತಿ ಇದ್ದಂಗೆ. ಮೂರ್ತಿ ಇದ್ದ ಹಾಗೆ ಸಮಾಧಾನ. ಆ ರೀತಿ ನಮ್ಮಲ್ಲಿ ಆತರ ಎಲ್ಲಾ ಅವ್ರು ಕಂಡು ಹಿಡಿಯತಕ್ಕ ಹೋಗಿದ್ದು ದುಃಖಕ್ಕೆ ಏನೇನ್ ಕಾರಣ ಅಂತ ದುಃಖಕ್ಕೆ ಕಂಡು ಹಿಡಿತಾರ. ಆದ್ರೆ ಅವರಲ್ಲಿ ಆ ಕಂಡು ಹಿಡಿಯೋಷ್ಟ್ರಲ್ಲೇ ಅವರಲ್ಲೇ ಸಮಾಧಾನ ಬಂದ್ಬಿಟ್ಟಿರ್ತೈತಿ. ಹಾಗೆ ನಮ್ಮ ಜೀವನದಲ್ಲಿ ನಾವು ಇಷ್ಟೆಲ್ಲಾ ತಿಳ್ಕೊತಾ ಇದ್ದೇವೆ ಅಂದ್ಮೇಲೆ ಈಗ ನಮ್ಗ್ ನೋಡ್ರಿ, ಈಗ ಈ ಸಾಧನ ಸಂಪತ್ತಿಗಳಲ್ಲಿ ವಿವೇಕ ವೈರಾಗ್ಯದಲ್ಲಿ ಇವೆಲ್ಲ ನಾವು ತಿಳ್ಕೊಂಡಾಗ ನಮಗೂ ಎಷ್ಟೋ ಕೆಲವೊಂದು ಹೊರಗಡೆ ವಿಷಯಗಳು ಬಂದಾಗ ಇಷ್ಟೆಲ್ಲಾ ತಿಳ್ಕೊಂತೇವಿ. ಮತ್ತು ನಾವ್ ಮನಸ್ಸು ಎಷ್ಟು ಸಿಟ್ಟಿಗೆ ಇರ್ತಾವೆಲ್ಲ ನಾವು ಅನ್ಕೊಂಡ್ ಮತ್ತದು ಸಮಾಧಾನ ಮಾಡ್ಕೊಂತೇವಿ. ಅದೊಂದು ಸಮಾಧಾನ ಆದಾಗ ನಮ್ಗೆ ಮತ್ತಲ್ಲಿ ಒಂಥರ ಮನಸ್ಸಿಗೆ ಶಾಂತಿ ಅನಿಸ್ತೈತಿ. ಹಾಗಂತ ಹೇಳಿ ನಾನು ಈ ಸಮಾಧಾನ ಹೀಗೆ ಅಂತ ಹೇಳ್ತೇನೆ ಅಮ್ಮ. ಲಕ್ಷ್ಮೀಜಿಯವರು ಏನ್ ಹೇಳ್ತಾರೆ ಕೇಳೋಣ. ಒಂದ್ ನಿಮಿಷ ವಿಜಯಲಕ್ಷ್ಮಿ ಅವರೇ, ಅದ್ ನಂಗೆ ಒಂಚೂರು ಅದ್ ಅರ್ಥ ಆಗ್ಲಿಲ್ಲ. ಪಾಯಸ ತಿಂದ್ಬಿಟ್ಟು ಅದ್ ಅರ್ಥ ಆಗ್ಲಿಲ್ಲ ಒಂಚೂರು. ಪಾಯಸ ತಿಂದ್ಬಿಟ್ಟು ಅದು ಬಂಗಾರದ ಬಟ್ಲ ಇರುತ್ತಲ್ಲಮ್ಮ, ಅದನ್ನ ಅವ್ರು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರ. ಅವ್ರಿಗೆ ಅದ್ ಬಂಗಾರದ ಬಟ್ಲ ಅವ್ರಿಗೆ ಅವಶ್ಯ ಇರೋದಿಲ್ಲಲ್ಲ. ಬಿಟ್ಟು ಹೋಗ್ತಿದ್ದಂಗ ಅದು ಅವ್ರಿಗೆ ಅಲ್ಲಿ ಇರೋದು ಅದ್ರ ಒಳಗಡೆ ಇರ್ತಕ್ಕಂತ ಪಾಯಸ ಏನಿದೆಯಲ್ಲ ಅದು ಅವ್ರಿಗೆ ಆಹಾರ ಮಾತ್ರ, ಅದು ತತ್ವ. ಅದು ತತ್ವ ಒಳಗಡೆ ಪಾಯಸ. ಅವ್ರಿಗೆ ಆ ಬಂಗಾರದ ಬಟ್ಲ ಬೇಕಾಗಿರ್ಲಿಲ್ಲ. ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ಯಾರಾದ್ರೂ ಬೇರೆದವ್ರು ಆ ಪಾಯಸ ಚೆಲ್ಲಿ ಬಂಗಾರ ಬಟ್ಲ ತಗೊಂಡ್ ಹೋಗ್ತಿದ್ರು. ಅಂದ್ರೆ ಬಾಡಿ ಬೇಡ, ಬರೀ ಆತ್ಮ ಮಾತ್ರ ಬೇಕಿತ್ತು. ಆತ್ಮ ಬೇಕು, ಅದೇ ತತ್ವ ಅನ್ನೋದು, ಆತ್ಮ ತತ್ವ. ಆ ಒಂದು ಅವರಲ್ಲಿ ಒಂದು ಈ ಒಂದು ತತ್ವ ಯಾವಾಗ ತಿಳಿತು, ಆ ಚಿನ್ನದ ಬಟ್ಲ ಯಾವಾಗ ಬಿಟ್ಟು ಹೋದ್ರು ಅವಾಗ ಮನಸ್ಸು ಸಹಿತ ಅವ್ರಿಗೆ ತಿಳಿ ಆಗ್ತಾ ಹೋಗ್ತೈತಿ. ಅದೇ ಒಂದು ಹುಣ್ಣಿಮೆ ದಿವಸ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತೈತೆ ಅಮ್ಮ. ಅಲ್ಲಿ ಅವ್ರೊಂದು 4 ಸತ್ಯಗಳನ್ನ ಕಂಡ್ಕೋತಾರ ಅಂತ. ಅಂದ್ರೆ ಈ ದುಃಖದ ಮೂಲ ಯಾವುದು, ದುಃಖದಿಂದ ಮುಕ್ತಿ ಏನು, ಈ ಮುಕ್ತರಾಗಬೇಕಂದ್ರೆ ಅದಕ್ಕ ಉಪಾಯ ಏನು, ಪರಿಹಾರ ಏನು, ಹೀಗೆಲ್ಲ ಕಂಡು ಹಿಡ್ತಾ ಹೋದಾಗ ಅವರಲ್ಲಿ ಒಂದು ಸಮಾಧಾನ ಭಾವನೆ ಬರುತ್ತೆ ಅಂತ. ಆ ಸಮಾಧಾನ ಭಾವನೆ ಅಂದ್ರೆ ನಮ್ಮಲ್ಲಿ ನಮ್ಮ ಕಷ್ಟಗಳು ಏನೇನದವು, ಮನಸ್ಸಿನ ಕಿರಿಕಿರಿಗಳನ್ನೆಲ್ಲ ಅವನ್ನೆಲ್ಲ ಬಿಡಿಸಿ 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 ನಾವು ತೆಗಿತಾ ಹೋದಂಗ ನಮ್ಮಲ್ಲಿ ಸಮಾಧಾನ ಅನ್ನೋ ಒಂದು ಚಿತ್ತ ಬರುತ್ತೆ ಅಂತ. ಸರಿಯಪ್ಪ, ಥ್ಯಾಂಕ್ ಯು ಸೋ ಮಚ್. ಇರ್ಲಮ್ಮ. ಬಂಗಾರದ ಬಟ್ಲು ಅನ್ನೋದು ದೇಹ, ಪಾಯಸ ಆತ್ಮ, ಪಾಯಸ ಅನ್ನೋದು ಆತ್ಮ. ಎಸ್ ಅರ್ಥ ಆಯ್ತಪ್ಪ ಈಗ. ಲಕ್ಷ್ಮಿ ಅವ್ರ. ಅಮ್ಮ, ಈಗ ನಮ್ದು ಪಂಚೇಂದ್ರಿಯಗಳ ಮೇಲೆ ನಾವು ನಿಯಂತ್ರಣ ತಗೊಂಡಾದ್ಮೇಲೆ ನಾವು ನಮ್ಗೆ ಏನ ಬಂದ್ರುನು ನಮ್ಗ್ ಸಹಿಸ್ಕೊಳ್ಳೋದು ಶಕ್ತಿ ಬಂದ್ಬಿಡ್ತೈತಮ್ಮ. ಏನಾರ ಬರ್ಲಿ ನಾನು ಎಲ್ಲಾನು ಎದುರಿಸ್ತೇನೆ ಅಂತ ಹೇಳಿ ಯಾವಾಗ ಬರ್ತೈತೆ ಅವಾಗ
ನಮ್ ಮನಸ್ಸು ಒಂದ್ ಒಳ್ಳೆ ವಿಚಾರಕ್ ತಿರುಗ್ತೈತ್ರಿ. ಅವಾಗ ನಾವ್ ಈಗ ಇಂತ ಸತ್ಸಂಗದೊಳಗ ಅವಾಗ ನಮ್ಗೆ ಈ ಸತ್ಸಂಗದೊಳಗ ಒಂದ್ ಶ್ರದ್ಧಾ ಬರ್ತೈತ್ರಿ. ಗುರು ಹೇಳಿದ್ದನ್ನ ಕರೆಕ್ಟ್ ಆಗಿ ಕೇಳ್ತೇವಿ. ಅದನ್ನ ನಿಭಾಯಿಸೋದು ಅಥವಾ ಅವ್ರು ಹೇಳಿದ್ದನ್ನ ಏನೋ ಹೇಳಿದ್ದನ್ನು ನಮ್ ದಾರಿಯೊಳಗ ಅವ್ರು ಹೇಳಿದ್ದನ್ನ ನಮ್ ದಾರಿಯೊಳಗ್ ತಗೊಂಡ್ ಹೋಗೋದು ಮಾಡ್ದಾಗ ಆಟೋಮೆಟಿಕ್ ಆಗಿ ನಮಗ್ ಸಮಾಧಾನ ಬಂದ ಬಿಡ್ತೈತ್ರಿ. ಇವೆಲ್ಲ ಇದ್ದಾಗ್ಲೇನ ನಮ್ಗ ಏನು ನಮ್ ಮನಸ್ಸು, ಬುದ್ಧಿ, ಅಹಂಕಾರ ನಾನ್ ಅಲ್ಲ ಅಂತ ಹೇಳಿ ಯಾವಾಗ ಗೊತ್ತಾಗ್ತೈತಲ್ರಿ, ನಾನೊಂದ್ ಚೈತನ್ಯ ಆತ್ಮ ಅಂತ ಹೇಳಿ ಗೊತ್ತಾಗ್ಬಿಟ್ಟಾಗ ಹಗ್ಗರಾಗ್ಬಿಡ್ತೈತ್ರಿ. ದೇಹನ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿನೂ ನಾನಲ್ಲ, ಇರ್ಲಿ ಬಿಡು ಇದೊಂದ್ ಜೀವನ ಅನ್ನೋದ್ ಒಂದ್ ನಾಟಕ. ಇವತ್ ಮುಂಜಾನೆ ನಡ್ದಿರೋದೆಲ್ಲ ಒಂದು ಚಾಪ್ಟರ್, ಒಂದ್ ಪೇಜ್ ತಿರುವಿ ಹಾಕಿರ್ ಮತ್ತೊಂದ್ ಹೊಸ ಪೇಜ್ ಶುರು ಆಗ್ತೈತಿ ಅಂತಂದ್ ಹೇಳಿ ಯಾವಾಗ್ ನಮ್ಗ್ ಗೊತ್ತಾಗ್ತೈತೋ ಅವಾಗ ಆಟೋಮೆಟಿಕ್ ಆಗಿ ಒಂದ್ ಜೀವನದೊಳಗ್ ಸಮಾಧಾನ ಅನ್ನೋದ್ ಬಂದ ಬಿಡ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ನನ್ಗ್ ತಿಳಿದಿದ್ದಷ್ಟ್ರಿ. ಥ್ಯಾಂಕ್ ಯು ಅಮ್ಮ. ಸಮಾಧಾನ ಅಂದ್ರೆ ಏಕಾಗ್ರತೆ, ಮನಸ್ಸನ್ನ ಒಂದ್ ಕಡೆ ನಿಲ್ಲಿಸುವಂತಹದ್ದು. ಮನಸ್ಸು ಏನೋ ಚಂಚಲ ಅಲ್ವಾ, ಅದು ಓಡಿ ಓಡಿ ಹೋಗ್ತಾ ಇರುತ್ತೆ. ಅದಕ್ಕೆ ಧ್ಯಾನ ಮಾಡುವಾಗ ಅದನ್ನ ಒಂದ್ ಕಡೆ ನಿಲ್ಲಿಸ್ಬೇಕು, ಏಕಾಗ್ರ ಚಿತ್ತನಾಗಿರ್ಬೇಕು. ಅದು ಹೋಗ್ತಾ ಇದ್ರೆ ಎಷ್ಟೇ ಸರ್ತಿ ಹೋಗ್ಲಿ ಅದನ್ನ ತಂದು ಎಳೆದು ತಗೊಂಬಂದು ಅಲ್ಲಿ ನಿಲ್ಲಿಸ್ತಾ ಇರುವಂತಹದ್ದು. ಎಷ್ಟು ಸರ್ತಿ ಹೋದ್ರೂ, ಯಾಕೆಂದ್ರೆ ಅದು ಹೋಗುತ್ತೆ, ಅದು ಇಲ್ಲಿ ನಿಲ್ಲಿಸ್ತಾ ಇದ್ರೆ ಆ ಒಂದು ಎಳ್ಕೊಂಬಂದು ಅಲ್ಲಿ ನಿಲ್ಲಿಸ್ತೀವಲ್ಲ, ಅದು ಸಮಾಧಾನ, ಏಕಾಗ್ರತೆ ಅನ್ನೋದು ಅಲ್ಲಿ ಬರೋದು. ಹೀಗೆ ಅಭ್ಯಾಸ ಮಾಡ್ತಾ ಇದ್ರೆ ಅಲ್ಲಿ ನಿಲ್ಲುತ್ತೆ. ಧ್ಯಾನ ಮಾಡುವಾಗ ಹೀಗಾಯ್ತಾ. ಈ ಹೊರಗಡೆ ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ್ಲೂ ಅಷ್ಟೆ, ಹೋಗುತ್ತೆ ಮನಸ್ಸು, ಚಂಚಲವಾಗಿ ಹೋಗುತ್ತೆ. ಆದ್ರೆ ಅದನ್ನ ಹೇಳ್ಕೊಂಬಂದು ಇಲ್ಲ, ನಿನ್ಗೆ ಯಾವುದು ಸರಿಯಾದ್ದು, ನಿನ್ಗೆ ಅದು ಬೇಕಾ ನಿಜವಾಗ್ಲು, ಅದ್ರ ಇತಿಮಿತಿ ಏನು ಅಂತ ತಿಳ್ಕೊಂಡು ಅಲ್ಲಿಂದ ಹೇಳ್ಕೊಂಬಂದು ನಿಲ್ಲಿಸುವಂಥದ್ದು. ಅದು ಸುಲಭ ಅಲ್ಲ. ಇಂದ್ರಿಯ ನಿಯಂತ್ರಣ ಮತ್ತು ಮನಸ್ಸಿನ ನಿಯಂತ್ರಣ ಸುಲಭ ಅಲ್ಲ. ಅದನ್ನ ಒಂದೊಂದೇ ಹಂತವಾಗಿ ನಾವು ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಇದು ಸಾಧನೆಗಳು, ಇದು ಸಾಧನ ಚತುಷ್ಟಯಗಳು ಅಂತ ಹೇಳೋದು. ಆ ಸಾಧನೆಯ ಮುಖಾಂತರವೇ ಪ್ರತಿಯೊಂದು ಸಾಧ್ಯ. ಶ್ರೀಕೃಷ್ಣ ಅರ್ಜುನನ್ಗೆ ಹೇಳಲ್ವಾ, ನೀನು ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾತ್ರ ನೀನು ಪ್ರತಿಯೊಂದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು, ಅಭ್ಯಾಸ ಮಾಡು ಅಂತಂದ್ಬಿಟ್ಟು. ಹಾಗೆ ನಾವು ಮನಸ್ಸಿಗೆ ಟ್ರೈನಿಂಗ್ ಕೊಡ್ತಾ ಇರ್ಬೇಕು. ಅದು ಎಷ್ಟು ಸರ್ತಿ ಎಳ್ಕೊಂಡು ಹೋದ್ರೂ ಇಲ್ಲಿ ಬಾ, ನೀನು ಆತ್ಮನಲ್ಲಿ ನೆಲೆಯೂರು, ಇದು ನಿನ್ನ ನಿಜ ಸ್ವರೂಪದಲ್ಲಿ ಇರು, ನಿನ್ನ ನಿಜ ಸ್ವರೂಪವನ್ನ ತಿಳ್ಕೊ ಅಂತ ಅಂದಾಗ ಅಲ್ಲಿ ಏಕಾಗ್ರತೆ ಅಂದ್ರೆ ಒಂದೇ ಒಂದು ವಿಷಯ ಮಾತ್ರ ವಿಚಾರ ಅಲ್ಲಿ ಇರುತ್ತೆ. ಏನೂ ಇಲ್ಲ ವಿಚಾರ ಅಂತ ಅಲ್ಲ, ಒಂದು ವಿಚಾರ ಇರುತ್ತೆ, ಏನು, ನಾನು ಆತ್ಮಸ್ವರೂಪಿ ಅನ್ನೋದು. ಆ ಒಂದು ವಿಚಾರದ ಮೇಲೆ ನೆಲೆಯೂರೋದು. ಆವಾಗ ಏನು, ಆ ಒಂದು ಮಾನಸಿಕ ಅವಸ್ಥೆಗೆ ಸಮಾಧಾನ. ನಮ್ಗೆ ಅವಾಗ ಯಾವ ಚಾಂಚಲ್ಯವೂ ಇರಲ್ಲ, ಅದು ಸಮಾಧಾನ. ಹರಿ ಓಂ ವೀಣಾಜಿ. ಕ್ಷತ್ವಕ್ಕೆ ಹೋಗೋಣ. ಇದು ಸಾಧನ ಚತುಷ್ಟಯಗಳಲ್ಲಿ ಕೊನೆಯದು, 4ನೇದು. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಮುಮುಕ್ಷತ್ವ ಅಂದ್ರಮ್ಮ, ಈಗ ನಾವೇ ಅಂತ ಹೇಳ್ಬೋದಮ್ಮ. ಮೋಕ್ಷವನ್ನು ಬಯಸುವವನಿಗೆ ಮುಮುಕ್ಷತ್ವ ಅಂತ ಹೇಳ್ತಾರಮ್ಮ. ಈ ಪ್ರಪಂಚದ ಎಲ್ಲಾ ಸುಖ ದುಃಖಗಳಿಂದ ಅದರಲ್ಲಿ ವೈರಾಗ್ಯವನ್ನ ಯಾರು ತಾತಾರೆ, ಅದರಲ್ಲಿ ಯಾರು ತಾನು ಆತ್ಮಜ್ಞಾನಿ ಅಂತ ಕಂಡ್ಕೊಳಕ್ ಹೋಗ್ತಾರೆ, ಈ ಆತ್ಮದ ನಾನು ಅರಿವು ಅಂತ ತಿಳ್ಕೊಳ್ಳೋದು, ಈ ಜ್ಞಾನದಲ್ಲಿ ಬಂದಂತವ್ರಿಗೆ ಮುಮುಕ್ಷತ್ವ ಅಂತ ಹೇಳ್ತಾನಮ್ಮ. ಅಂದ್ರೆ ಇವೆಲ್ಲ ಈಗ ನಾನು ಆತ್ಮ ಸ್ವರೂಪನಾಗಿದ್ದೇನೆ, ನಾನು ಆತ್ಮನಿಷ್ಠನಾಗಿದ್ದೇನೆ, ಬ್ರಹ್ಮನಿಷ್ಠನಾಗಿದ್ದೇನೆ,
ಆಮೇಲೆ ಇವೆಲ್ಲ ಇರ್ಬೇಕು ಅಂತೇಳಿ ನಾವು ಪುನಃ ಪುನಃ ನಮ್ಮ ಜೀವನದ ಉದ್ದಕ್ಕೂ ಇವನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕಾ. ಮತ್ತೆ ಬ್ರಹ್ಮನಿಷ್ಠನ ಆಗ್ಬೇಕು ಅಂದ್ರೆ ಈ ಶ್ರವಣ ಮನನ ಮತ್ತ ನಿಧಿಧ್ಯಾಸ ಈ ರೀತಿನೂ ಮಾಡ್ಕೋಬೇಕು. ಸೇವಾ ಈಶ್ವರಾರ್ಪಿತ ಭಾವನೆಯಿಂದನೂ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವಿ ಅದನ್ನು ಸಹಿತ ನಾವು ಈ ಶ್ರವಣ ಮನನ ನಿಧಿಧ್ಯಾಸದಿಂದನೇ ನಾವು ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರಮ್ಮ ಗುರುಜಿಯವರು. ಪುನಃ ಪುನಃ ನಮ್ಮ ಮನಸ್ಸಿನಲ್ಲಿ ಏನ್ ಬೇಕು, ಈಗ ನಾವು ಸಾಧನ ಸಂಪತ್ತುಗಳನ್ನು ಸಹಿತ ತಿಳ್ಕೊಂಡ್ವಿ, ಅದ್ರ ಜೊತೆಗೆ ಈ ಸಾಧನ ಚತುಷ್ಟಯಗಳನ್ನು ತಿಳ್ಕೊಂಡ್ವಿ ಅಮ್ಮ. ಇವನ್ನೆಲ್ಲ ಯಾವ ರೀತಿ ನಾವು ಇವನ್ ತಿಳ್ಕೊಂಡ್ಮೇಲೆ ನಾವು ಏನೇ ಮಾಡಿದ್ರು ಒಂದು ಧರ್ಮದ ದಾರಿಯಲ್ಲಿ ನಾವು ನಡಿಬೇಕು. ಆ ಧರ್ಮದ ದಾರಿಯಲ್ಲಿ ನಡೆದಾಗ ಇವೆಲ್ಲ ಸಾಧನ ಸಂಪತ್ತಿಗಳು ಎಲ್ಲ ನಮ್ಗ ಸಿದ್ಧಿಸ್ತವೆ ಅಂತ ಹೇಳ್ತೇನೆ. ಇದನ್ನೇನ್ ತಿಳ್ಕೊಳಕ್ ಹೋಗ್ತಾ ಇದೇವೆಲ್ಲ ನಾವೇ ಮುಮುಕ್ಷು. ಕರೆಕ್ಟ್, 100% ಕರೆಕ್ಟ್. ಹ್ಞೂ ಅಮ್ಮ, ಹ್ಞೂನ್ರಿ, ನಾವೇ ಮುಮುಕ್ಷುಗಳು. ಇಲ್ಲ ಅಂತಂದ್ರೆ ಮುಮುಕ್ಷುಗಳು. ಅಪರೋಕ್ಷ ಇಲ್ಲದೆ ತಲೆಗೆ ಈಗ ಬರ್ತಾ ಇರ್ಲಿಲ್ಲ. ಲಕ್ಷ್ಮಿ ಅಮ್ಮ ಹೇಳಿದ್ರಾಗಲೇ ಆ ಕಡೆ ಈ ಕಡೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ತಿರ್ಗಾಡ್ತಾ ಹೋಗ್ತೇವಿ. ಅಲ್ಲಿ ಏನೇನೋ ಅವಘಡ ಮಾಡ್ಕೊಂಡು ಬರ್ತೇವೆ ಮನೆಗೆ, ಹಂಗಾಗ್ತಿತ್ತು. ಈಗ ನಮ್ಗೆ ಒಂದು ಒಳ್ಳೆ ಸತ್ಸಂಗ ಸಿಕ್ಕು, ನಾನು ಯಾರು ಅನ್ನೋ ಒಂದು ಅರಿವಿನ ಜೊತೆಗೆ ಹೋಗ್ತಾ ಇದ್ದೇನಲ್ಲಮ್ಮ, ಅದು ಒಂದು ಖುಷಿ. ಲಕ್ಷ್ಮೀಜಿ, ಹರಿ ಓಂ ಮೇಡಮ್. ನಂದು ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಿಮ್ಗೆ ಹೇಳಕ್ಕಾಗ್ಲಿಲ್ಲ. ಹರಿ ಓಂ. ಪರವಾಗಿಲ್ಲ. ಹರಿ ಓಂ ನಳಿನಿಜಿ. ಲಕ್ಷ್ಮಿಯವ್ರು ಇದ್ದೀರಾ? ಲಕ್ಷ್ಮಿಯವ್ರು ಹೋಗ್ಬಿಟ್ಟಿದ್ರ? ನಮಸ್ತೆ ಪದ್ಮಾ. ನಮಸ್ತೆ ನಮಸ್ತೆ. ಹ್ಮ್ ಅವ್ರದ್ದು ಇಂಟರ್ನೆಟ್ ಹೋಯ್ತೋ ಇನ್ನೋ ಲಕ್ಷ್ಮಿಯವರು? ಇಲ್ಲ, ಇರ್ಲಿ. ಮುಮುಕ್ಷತ್ವ ಅಂತಂದ್ರೆ ನೀವು ಹೇಳಿದಾಗೆ ನನಗೆ ಆತ್ಮಜ್ಞಾನ ಬೇಕೇ ಬೇಕು ಅಂತ ಯಾರು ಇರ್ತಾರೋ, ನಾನು ಈ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಯಾರಿಗೆ ಆಕಾಂಕ್ಷೆ ಇರುತ್ತೋ ಅಂಥವ್ರನ್ನ ನಾವು ಮುಮುಕ್ಷಗಳು ಅಂತಂದ್ಬಿಟ್ಟು ಹೇಳ್ತೀವಿ. ಆ ಮುಮುಕ್ಷತ್ವಕ್ಕೆ ಬರಬೇಕಾದ್ರೆ ಈ ಮೇಲಿನ 3 ಸಾಧನ ಚತುಷ್ಟಯಗಳಲ್ಲಿ ಮೇಲಿನ 3 ಅವರು ಕರಗತ ಮಾಡ್ಕೊಂಡಿರ್ಬೇಕು. ಅದನ್ನ ಸಾಧನೆ ಮಾಡಿ ತಮ್ಮದಾಗಿಸಿಕೊಂಡಿರ್ಬೇಕು. ಆಮೇಲೆ ಆ ಮುಮುಕ್ಷತ್ವ ಮೊದಲಿನಿಂದಲೂ ಇರುತ್ತೆ, ಇಲ್ಲಿ ತೀವ್ರತೆ ಅನ್ನೋದು ಹೆಚ್ಚಾಗತ್ತೆ. ಈ ಶ್ರದ್ಧೆ ಅನ್ನೋದು ಇರುತ್ತೆ, ನಾನು ಕಲಿಬೇಕು, ಇದನ್ನ ಏನು ಅಂತ ತಿಳ್ಕೊಳ್ಬೇಕು. ಆತ್ಮ ಅಂತಂದ್ರೆ ಏನು ಅನ್ನೋದು ಗೊತ್ತಿರಲ್ಲ ಅಲ್ವಾ? ಅದ್ ನಾನು ಬಂಧನದಲ್ಲಿ ಇದೀನಿ ಅಂತಂದ್ಬಿಟ್ಟು ಅನ್ಕೊಂಡಿರ್ತೀವಿ. ಅದರಿಂದ ಬಿಡಿಸ್ಕೊಳ್ಬೇಕು. ಅದಕ್ಕೆ ಹೇಗೆ ಅಂತಂದ್ರೆ ನಿನ್ನ ತಪ್ಪು ತಿಳುವಳಿಕೆಪ್ಪ ಅಂತಂದ್ಬಿಟ್ಟು ಯಾರು ಹೇಳ್ಕೊಡ್ತಾರೆ? ಗುರುಗಳು ಹೇಳ್ಕೊಡ್ತಾರೆ. ಆ ತಪ್ಪು ತಿಳುವಳಿಕೆಯಿಂದ ನೀನು ಬಂಧನದಲ್ಲಿ ಇದೀಯಾ ಅಂತಂದ್ಬಿಟ್ಟು ಅನ್ಕೊಂಡಿದೀಯಾ, ಆದ್ರೆ ನೀನು ಯಾವ ಬಂಧನದಲ್ಲೂ ಇಲ್ಲ, ನೀನು ಆತ್ಮಸ್ವರೂಪಿ ಅಂತ ಗುರುಗಳು ಮಾತ್ರ ಹೇಳ್ಕೊಡೋದು. ಅದಕ್ಕೋಸ್ಕರ ಇವನ್ನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಇಷ್ಟನ್ನು, ಈ ಅರ್ಹತೆಗಳನ್ನೆಲ್ಲ ಪಡ್ಕೊಳ್ಬೇಕು. ಇವೆಲ್ಲ ಪಡೆಯುವಂತಹದ್ದು ಯಾವು ಆತ್ಮನೇ ಅಲ್ಲ. ಆತ್ಮವನ್ನ ನಾವು ಅರ್ಥಕೊಳ್ಬೇಕಾದ್ರೆ ಇವೆಲ್ಲ ಬೇಕಾಗಿರುವಂತಹದ್ದು. ಶ್ರದ್ಧೆಯಲ್ಲೇ ಮುಂದುವರೆದು, ಜೊತೆಗೆ ಶ್ರದ್ಧೆಯ ಜೊತೆಗೆ ತೀವ್ರವಾದ ಆಕಾಂಕ್ಷೆ ನನಗೆ ಬೇಕೇ ಬೇಕು. ಯಾವ ರೀತಿಯ ಆಕಾಂಕ್ಷೆ? ಒಬ್ಬ ಮನುಷ್ಯನನ್ನ ನೀರಿನಲ್ಲಿ ಮುಳುಗಿಸ್ಬಿಟ್ರೆ ಅವನು ಉಸಿರಾಡ್ಬೇಕು ಅಂತಂದ್ಬಿಟ್ಟು ಎಷ್ಟು ತೀವ್ರವಾಗಿ ಅವನು ಮೇಲಕ್ಕೆ ಬರಬೇಕು ಅಂತ ಇರ್ತಾನಲ್ಲ, ಅಂತಹ ಆಕಾಂಕ್ಷೆ. ಆಮೇಲೆ ಇನ್ನೂ ಒಂದಷ್ಟು ಇದ್ರಲ್ಲಿ ಓದ್ದೆ, ಮನೆಯೆಲ್ಲ ಹತ್ಕೊಂಡ್ಬಿಟ್ಟಿರುತ್ತಂತೆ, ಅವನ ತಲೆನೂ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತಂತೆ. ಅವಾಗ ಅವನು ಯಾವ ರೀತಿಯಲ್ಲಿ ನೀರಿಗೋಸ್ಕರ ಓಡ್ ಹೋಗ್ತಾನಲ್ಲ, ಆ ರೀತಿ ಪರಿಸ್ಥಿತಿ ಇರ್ಬೇಕಂತೆ ಮುಮುಕ್ಷುತ್ವ ಅಂತಂದ್ರೆ. ಆಮೇಲೆ ಇನ್ನೂ ಒಂದು ಉದಾಹರಣೆಯನ್ನ ಕೊಡ್ತಾರೆ. ತುಂಬಾ ಕಡು ಬಡವನಿಗೆ ಅಲ್ಲಿ ಹೋದ್ರೆ ದೊಡ್ಡ ನಿಧಿ ಇದೆ, ಯಾರು ಫಸ್ಟ್ ಹೋಗ್ತಾರೋ ಅವ್ರಿಗೆ ಅದು ಸಿಗುತ್ತೆ ಅಂತ ಬಿಟ್ಟು ಹೇಳಿದ್ರೆ ಅವನ್ ಹೆಂಗ್ ಓಡ್ತಾನೆ? ಆ ರೀತಿ ಪರಿಸ್ಥಿತಿ ಇದ್ರೆ
ಮುಮುಕ್ಷತ್ವ ಅಂತ ಬಿಟ್ಟು ಈ ಹೇಳ್ತಾರೆ. ಸತ್ಸಂಗದಲ್ಲಿರೋರ್ಗೆ ಬೇಕು ಅಂತ. ಇದ್ರೆ ಮಾತ್ರ, ಹಾಗಿದ್ರೆ ಮಾತ್ರ ಹೌದು. ಬರೋದು. ನೋಡಿ ಇವರು ಸುಜಿ ಅವರು, ಅವ್ರ ಸೀನಿಯರ್ ಅವರು, ಅವ್ರೇನ್ ಬರ್ಬೇಕಾಗಿಲ್ಲ, ಆದ್ರೆ ನೋಡಿ ಮತ್ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ಆ ತೀವ್ರತೆ ಅನ್ನೋದು ಹೇಗಿದೆ ಅನ್ನೋದು. ಮಾಜಿ ನಿಮ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಪ್ರಮಾದ ಫಸ್ಟ್ ಕ್ಲಾಸ್ಗೆ ಅದ್ ಎಷ್ಟೊಂದ್ ತಿಳ್ಕೊಂಡಿದಾರಪ್ಪ. ನಿಜವಾಗ್ಲೂ ನನಗಷ್ಟ್ ಜ್ಞಾನ ಇರ್ಲಿಲ್ಲ. ಈಗ ಚೂರ್ ಬರ್ತಿದೆ. ಅವರಷ್ಟು ಜ್ಞಾನ ಅಂತ ನಿಜವಾಗ್ಲೂ ನನ್ಗಿರ್ಲಿಲ್ಲಮ್ಮ. ಇಬ್ರು ಅದ್ ಏನ್ ಮಾತಾಡ್ತಾರಪ್ಪ, ಅವ್ರ ಮಾತ್ ಕೇಳಿಸ್ಕೊಳಕ್ಕೆ ಬರ್ತಿದೀನಿ. ಅವ್ರ ಇಂದ್ರಮ್ಮ ಅವ್ರು ಬಂದಿಲ್ಲ ಇವತ್ತು. ಇನ್ನು ಅವ್ರು ಬಂದಿಲ್ಲ, ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ರು. ಪ್ರಮಾದ 3 ಜನ ಒಬ್ಬರಿಗೊಬ್ಬರಿಗೆ ಇದ್ ಮಾಡ್ತಿದ್ವಿ. ವೆರಿ ಸೂಪರ್. ಅವ್ರಿಗೆಲ್ಲ ಕಾರಣ ಪದ್ಮಾ ಅಮ್ಮರು, ಪ್ರಭುಜಿ ಗುರುಗಳು, ಇವರೇ ನೋಡ್ರಿ ನಮ್ಗೆಲ್ಲ. ನೀವೆಲ್ಲ ಬೆನ್ ತಟ್ಕೊಳ್ಬೇಕು. ಈ ವಿಷಯನ ಬೇರೆ ಕಡೆನೂ ಹೇಳ್ತಾರೆ ಪಾಪ ಅವರು. ಬೇರೆ ಸತ್ಸಂಗಗಳಲ್ಲೂ ಅವ್ರಿಗೆ ಅಷ್ಟ್ ಚೆನ್ನಾಗಿ ಹೇಳ್ತಾರೆ ಅಂತ ಬಿಟ್ಟು ಪ್ರೈಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಅಮ್ಮ. ಹೀಗೆ ಮುಮುಕ್ಷತ್ವ ಅಂತಂದ್ರೆ ಅಷ್ಟು ತೀವ್ರತೆ ಅನ್ನೋದು ಇರ್ಬೇಕು ಒಬ್ಬ ಸಾಧಕನಿಗೆ. ಆವಾಗ ಆ ತೀವ್ರತೆ ಇದ್ದಾಗ ಗುರುಗಳು ತಾನಾಗಿಯೇ ಅವರ ಜೀವನದಲ್ಲಿ ಬರ್ತಾರೆ. ಮುಂದೆ ಗುರುವಿನ ಅರ್ಹತೆ ಏನು, ಆ ಗುರುಗಳು ಯಾವ ರೀತಿಯಲ್ಲಿ ಬರ್ತಾರೆ, ಸಿಗ್ತಾರೆ ಅನ್ನೋದನ್ನ ನಾವು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಇಲ್ಲಿಗೆ ಅದು ಸೆಕೆಂಡ್ ಬರುತ್ತೇನಮ್ಮ, ಅದು ಟಾಕ್ ಟು ಇಲ್ಲ, ಇದನ್ನೇ ಮುಂದುವರಿಸ್ಬೇಕು. ನಾನು ಸರ್ ಹತ್ರ ಮಾತಾಡ್ಬಿಟ್ಟು ಇನ್ನು ಸ್ವಲ್ಪ ಡೀಟೇಲ್ ಆಗಿ ಮಾಡೋದಿದೆ. ಹೌದಮ್ಮ, ಸರಿ ನೋಡೋಣ, ಆಮೇಲೆ ಡಿಸೈಡ್ ಮಾಡ್ತಾರೆ. ಇಷ್ಟು ಸಾಕಾಗಲ್ಲ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.